ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ತಾರಣಾಯ ವಿತತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವದ್ಭ್ರಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ತತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಯಾವುದೀಗ ಧರ್ಮ ಇನ್ನು ಮುಗುದಿಲ್ಲ ಅಲ್ಲ. ಇತ್ಯಾದಿ ಶ್ರುತಿಭ್ಯೋ ಅರ್ಥಾಂತರಸ್ಯೈವ ಅವಗತತ್ವ. ಇತ್ಯಾದಿ ಶ್ರುತಿಗಳಿಂದ ಅರ್ಥಾಂತರಸ್ಯೈವ ಅವಗತತ್ವ, ಬೇರೆ ಅರ್ಥನೇ ಗೊತ್ತಾಯ್ತು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿಗಳಿಗೆ ನೀವು ತಿಳ್ಕೊಂಡಂತಹ ಐಕ್ಯಪರವಾದ ಅರ್ಥ ಅಲ್ಲ, ಭೇದಪರವಾದ ಅರ್ಥ ಅಂತಾನೆ ಸ್ಪಷ್ಟವಾಗಿ ಸಿದ್ಧವಾಗಿದೆ. ಅದ್ರ ಜೊತೆಗೆ ಯುಕ್ತಿ, ಇದಿಷ್ಟು ಆಗಮಗಳಾಯ್ತು. ಯುಕ್ತಿ ಕೊಡ್ತಾರೆ. ಏಕಪಿಂಡ ನಾಮಧೇಯೇತಿ ಶಬ್ದ ನಾಮ ವೈಯರ್ಥಂಚ ಅನ್ಯಥಾ. ಭೇದ ಇಲ್ಲದೆ ಹೋಗಿದ್ರೆ ಒಂದು ಪಿಂಡದಿಂದ ಸರಿಯಾಗಿ ತಿಳ್ಕೋಬೇಕು. ಒಂದು ಮೃತ್ಪಿಂಡ, ಒಂದು ಮೃತ್ಪಿಂಡದಿಂದ ಒಂದು ಹೆಸರಿನಿಂದ ಉಳಿದ ಮೃತ್ಪಿಂಡಗಳು ನಾಮಧೇಯಗಳು ಗೊತ್ತಾಗುತ್ತೆ ಅಂದ್ರೆ ಉಳಿದು ಇದೆ ಅಂತ ಆಯ್ತೋ ಇಲ್ಲ ಅಂತ ಆಯ್ತೋ. ಒಂದು ಮೃತ್ಪಿಂಡ ಜ್ಞಾನದಿಂದ ಸರ್ವಂ ಮೃಣ್ಮಯಂ ವಿಜ್ಞಾತಂ ಶ. ಒಂದು ಮಣ್ಣಿನ ಪಾತ್ರೆಯನ್ನು ತಿಳ್ಕೊಂಡಾಗ, ಮಣ್ಣಿನ ಅರ್ಥ ಮಾಡಿಕೊಂಡ್ರೆ ಮಣ್ಣಿನ ಪಾತ್ರೆ ಎಲ್ಲ ಅರ್ಥ ಆಗುತ್ತೆ. ಅಂದ್ರೆ ಇಲ್ಲಿ ಸುಳ್ಳು ಅಭೇದ ಇದೆಯಾ, ಭೇದ ಇದೆಯಾ? ಸ್ಪಷ್ಟ ಭೇದ ಇದೆ. ಒಂದು ಮೃತ್ಪಿಂಡ ಜ್ಞಾನ ಅನೇಕ ಮಣ್ಣಿನ ಪಾತ್ರೆಗಳ ಜ್ಞಾನ ಕಾರಣವಾಗುತ್ತೆ ಅಂದ್ರೆ ಒಂದು ಮೃತ್ಪಿಂಡಿ ಅಂತ ಅರ್ಥ ಆಗಲಿಲ್ಲ. ಅನೇಕ ಮಣ್ಣಿನ ಪಾತ್ರೆಗಳಿವೆ, ಒಂದು ತಿಳ್ಕೊಂಡ್ರೆ ಅವೆಲ್ಲ ಗೊತ್ತಾಗುತ್ತೆ ಅಂತ ಅರ್ಥ. ಸೊ ಅನೇಕ ಚೇತನಗಳಿವೆ, ಪರಮಾತ್ಮ ಪರಮಚೇತನ, ಅವನೊಬ್ಬನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತೆ ಅಂತ ಅರ್ಥ. ದ್ವೈತ ಪರ ಅರ್ಥ ಅದು. ಅದ್ವೈತ ಹೇಗೆ ಬರುತ್ತೆ? ನಾಮಧೇಯ ವಾಚಾರಂಭಣಂ ವಿಕಾರ ರಾಮಧೇಯಂ ವೃತ್ತಿಕೇತ್ಯೇವ ಸತ್ಯಂ. ವೃತ್ತಿಕ ಅಂತಕ್ಕಂಥ ಸಂಸ್ಕೃತದ ಪದ ಸತ್ಯ ಅಂತ ಹೇಳಿದರೆ ನಿತ್ಯ ಅಂತ ಆಯ್ತೆ ಹೊರತು ಸುಳ್ಳು ಅಂತ ಆಗಲಿಲ್ಲ. ಮತ್ತು ವೃತ್ತಿಕ ಅಂತ ತಿಳ್ಕೊಂಡ್ರೆ ಉಳಿದೆಲ್ಲ ಗೊತ್ತಾಗತ್ತೆ ಹೇಳಿದ್ರೆ ಉಳಿದೆಲ್ಲ ಇರಬೇಕಲ್ಲ, ಗೊತ್ತಾಯ್ತಾ? ಆದರೆ ಅಲ್ಲೂ ಭೇದನೇ ಇದೆ. ಅಂದರೆ ಹೇಗೆ ಆಚಾರ ನೋಡಿದಾರೆ ನೋಡ್ಬೇಕಾದ್ರೆ ಹೈಲೈಟ್ ಮಾಡಿದರೆ ಇವೆಲ್ಲ ವಾಕ್ಯಾರ್ಥದಲ್ಲಿ ಹೈಲೈಟ್ ಆಗೋದಿಲ್ಲ, ಎಲ್ಲೆಲ್ಲೋ ಹೋಗಿಬಿಡುತ್ತೆ, ಅದನ್ನ ಬಿಟ್ಟುಬಿಡ್ತಾರೆ. ಸರಿಯಾಗಿ ಓದ್ಕೊಂಡು ಹೋದ್ರೆ ಅವ್ರಿಗೆ ಅನಿಸೋದಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಆಗಲೂ ಕೂಡ ಎಲ್ಲ ವಿಚಾರವಂತರಿಗೆ ಅನಿಸ್ಲೇಬೇಕು ಕೂಡ. ಇಲ್ಲದೆ ಹೋದರೆ ವೈಯರ್ಥಂಚ ಅನ್ಯಥಾ. ಏಕ ಅಂತ ಹಾಕಿದ್ರಿಂದಲೇ ಬಹು ಇವೆ ಅಂತ ಅರ್ಥ ಆಯಿತು. ಇಲ್ಲಿ ಹೋದ್ರೆ ಬರೀ ಮೃತ್ಪಿಂಡ ಜ್ಞಾನ ಅಂತ ಹೇಳ್ತಿದ್ರೆ ಹೊರತು ಏಕ ಮೃತ್ಪಿಂಡ ಅಂತಂತಿರಲಿಲ್ಲ. ಏಕವಿಜ್ಞಾನೇನ ಸರ್ವವಿಜ್ಞಾನಂ ತತ್ಪಕ್ಷೆ. ಎಷ್ಟು ಸ್ವಾರಸ್ಯ ಇದೆ. ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗ ಆಗುತ್ತೆ ಅಂತ ಹೇಳಿದ ಮೇಲೆ ಎಲ್ಲ ಇದೆ ಅಂತ ಆಯ್ತಾ ಇಲ್ಲ. ವೆರಿ ಸಿಂಪಲ್ ಅದು. ಒಂದು ತಿಳ್ಕೊಂಡಾಗ ಉಳಿದೆಲ್ಲ ಗೊತ್ತಾಗುತ್ತೆ. ಅದು ಉಳಿದಿಲ್ಲದೆ ಹೋದರೆ ತಿಳ್ಕೊಳ್ಳೋದು ಇರೋದೇ ಒಂದು ತಿಳ್ಕೊಂಡ್ವಿ ಅಷ್ಟೇ ಅಂತ ಇರೋದೇ ಒಂದು ತಿಳ್ಕೊಂಡು ಏಕಾಂತ ಯಾಕೆ ಬರ್ಬೇಕು? ಅರ್ಥ ಆಯ್ತಾ? ಇಲ್ದವ್ರು ಸರ್ವವಿಜ್ಞಾನ ಅನ್ನೋ ಪದ ಸರ್ವೋತ್ತಮ ದೇವರು ಅಂತ ಹೇಳಿದ ತಕ್ಷಣ ಏನಾಯ್ತು ಅಲ್ಲಿಗೆ? ಸರ್ವ ಇದೆ, ಅದ್ರಲ್ಲಿ ಉತ್ತಮ ಇದ್ದಾನೆ, ಸರ್ವದಲ್ಲಿ ಏನೇನಿದೆ ಜಡ ಎಲ್ಲ ಬಂದೋಯ್ತು ಅದ್ರ. ಇದು ಅರ್ಥ ಮಾಡ್ಕೊಂಡ್ರೆ ಪದನ ಹೇಗೆ ನೋಡ್ಬೇಕಾದ್ರೆ ಸರ್ವವಿಜ್ಞಾನಂ ತತ್ಪಕ್ಷೆ. ಇಲ್ದವ್ರು ನಿಮ್ಮ ಪಕ್ಷ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಶುಕ್ತಿಜ್ಞೋ ರಜತಜ್ಞ ಐತಿ ವ್ಯವಹಾರ. ಹೃತ್ಪಿಂಡ ಜ್ಞಾನದಿಂದ ಉಳಿದ ಪದ ಯಾಕೆ ಬರ್ಬೇಕು ನಿಮ್ಮಲ್ಲಿ? ಮತ್ತು ಬ್ರಹ್ಮಜ್ಞಾನ ಬರ್ಬೇಕು. ಯಾವ್ದನ್ನು ತಿಳ್ಕೊಬೇಕು ನಾವೀಗ? ಬ್ರಹ್ಮನ್ ತಿಳ್ಕೊಬೇಕು ಅಷ್ಟೇ ಹೊರತು ಬೇರೆ ತಿಳ್ಕೊಂಡ್ರೆ ಘತಜ್ಞಾನದಿಂದ ಪಟಜ್ಞಾನ ಬರುತ್ತಾ? ಬರೋದಿಲ್ಲ. ಆದ್ದರಿಂದ ಬ್ರಹ್ಮಜ್ಞಾನ ಹೇಳಬೇಕು, ಪಿಂಡಜ್ಞಾನ ಹೇಳಬೇಕೆ? ಇಲ್ಲೀಗ ಹೇಳಿದ್ದಾರೆ. ಅರ್ಥ ದೃಷ್ಟಾಂತವಾಗಿ ಕೊಟ್ಟಿದ್ದಾರೆ. ದೃಷ್ಟಾಂತ ಕೂಡ ಯಾವುದಕ್ಕೋಸ್ಕರ ಭೇದವನ್ನು ಕನ್ಫರ್ಮ್ ಮಾಡಲಿಕ್ಕೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ.
ನವಕೃತ್ವಪಿ ಭೇದ ಏವ ದೃಷ್ಟಾಂತೋಕ್ತೇಶ್ಚೇ 9 ಸರ್ತಿ ದೃಷ್ಟಾಂತ ಬಂತ ಯಥಾಪಕ್ಷೇಚ ಸೂತ್ರಂಚ 9 ದೃಷ್ಟಾಂತ ಕೊಟ್ಟಿದ್ದಾರೆ ತತ್ವಮಸಿ ಹೇಳೋಕ್ಕಿಂತ ಮುಂಚೆ. ಪ್ರತಿ ದೃಷ್ಟಾಂತ ಹೇಳೋದು ಸೋಯಮಾತ್ಮ ಅತತ್ವಮಸಿ ಶ್ವೇತಕೇತೋ ಪಲ್ಲವಿ. ಅದು ಹರಿದಾಸರ ಹಾಡಿಗೆ ಪಲ್ಲವಿ ಬರ್ಲಿಕ್ಕೆ ಕಾರಣ ಇದೇನೆ. 3 ನುಡಿ ಪಲ್ಲವಿ 10 ನುಡಿ ಪಲ್ಲವಿ ಬಂದಾಗ ಪಲ್ಲವಿ ಇದು ಏನಂತ ಸ ಆತ್ಮ ತತ್ವಮಸಿ ಶ್ವೇತಕೇತು. ಸ ಆತ್ಮ ಅವನು ಪರಮಾತ್ಮ, ಅತತ್ವಮಸಿ ನೀನು ಅವನಲ್ಲ. ಇದನ್ನು ಹೇಳಬೇಕಾಗಿದೆ. ಅದೇನು ತಿಳಿ ನಾನು ಪರಮಾತ್ಮ ಅಂತ ತಿಳ್ಕೊಂಡು ಹೋಗಿದ್ದ ಅದಲ್ಲ ಅಂತ ಹೇಳಿ ಬಂತಲ್ಲಿ ನಿನ್ನೆ. ದೇವೋವ ಕೇಶವಾಂಶೋವ, ಸಾಮಾನ್ಯನಲ್ಲ ದೇವರೇ ಆಗಿರ್ಬೇಕು ಅಂತ ಅನ್ಕೊಂಡು ಹೋಗಿದ್ದ ಅದಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ಎಷ್ಟು ಸುಲಭ. ಆಮೇಲೆ ತತ್ವಮಸಿ ಅದ್ರ ಸದೃಶ್ಯ ಅಷ್ಟೇ ನೀನು, ನಿಜವಾಗ್ಲೂ ಅವನಲ್ಲ. ತತ್ವಮಸಿ ಆ ಬಿಟ್ಟುಬಿಡಿ. ಆ ಬಿಟ್ಟು ಏನು ಬಂತಲ್ಗೀಗ? ಅವನಿಂದ ನೀನಿದ್ದಿ ಅಷ್ಟೇನೆ. ಆ ಪರಮಾತ್ಮ ಅವನಿಂದ ನೀನಿರೋದ ಹೊರತು ನೀನು ಅವನಲ್ಲ. ಅರ್ಥ ಆಯ್ತಾ? ಎಷ್ಟು ಸುಲಭವಾಗಿ ಅರ್ಥ ಆಗತ್ತೆ ಅದ್ರಿಂದ. ನಮ್ಮಿಂದ ಸಮಸ್ಯೆಯಿಂದಾಗಿ ನಾವು ಯಾವ್ದು ದೊಡ್ಡದಿದ್ರಲ್ಲಿ? ಸಮಸ್ಯೆಯಿಂದಾಗಿ ದೊಡ್ಡದು. ಪರಮಾತ್ಮನಿಂದಾಗಿ ನಮಗೆ ಬೆಲೆ ಇದೆ ಹೊರತು ನಿನಗೆಲ್ಲಿ ಬೆಲೆ ಇದೆ? ಈ ಮಾತು ಹೇಳ್ತಾ ಇದ್ದ. ಸಂತೆಯಿಂದ ಹೊರಗೆ ಹಾಕಿದ್ರು, ಕತೆ ಮುಗೀತು. ಏನ ಮತ್ತೆ ಹೇಳ್ತಿರೋ ಹಿಂದೆ ಮುಂದೆ ಬಿಟ್ಟು ಬಿಡ್ತಾರೆ, ಅದೇ ಸಮಸ್ಯೆ ಆಗಿರೋದು. ಅದಕ್ಕೆ ಉಪಕ್ರಮ ಉಪಸಂಹಾರ ಜಾತಕ್ಕೆ ಹೇಳಿದ್ರು. ಒಂದು ಮಾತು ಹೇಳಿದ ತಕ್ಷಣ ಅದು ಹಿಂದೆ ಮುಂದೆ ಎಲ್ಲ ನೋಡ್ಬೇಕು, ಅವಾಗ ಅರ್ಥ ಆಗುತ್ತೆ. ಮತ್ತೆ ಪ್ರತಿಯೊಂದು ಮಾತಿಗೂ ಹಾಗೆ ನೋಡ್ಬೇಕು. ಕಾಂಟ್ರವರ್ಸಿ ಬಂದ ಮಾತ್ರ ಏನ್ ಮಾಡ್ಬೇಕಾಗ ಇದು ಹೆಚ್ಚಾಗಿ ನೋಡ್ಬೇಕು. ಯಾಕಂದ್ರೆ ಹೇಗೆ ಶುರುವಾಯ್ತು ಏನು ನೀಟಾಗಿ ಎಲ್ಲಿಂದ ಜಗಳ ಶುರುವಾಯ್ತಪ್ಪ ಅದು ಶುರು ಮಾಡ್ತಾರಲ್ಲ ಹಾಗೆ. ಯಾಕೆ ಶುರುವಾಯ್ತು, ಎಲ್ಲಿಂದ ಶುರುವಾಯ್ತು ಹೇಳು, ಯಾವ ಡೇಟ್ ಮೊದಲಿಂದ ಗಲಾಟೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರಲ್ಲ, ಅದೆಲ್ಲ ಕೇಳಿದಾಗ ಜಡ್ಜ್ಮೆಂಟ್ ಕೊಡ್ಲಕ್ಕೆ ಬರುತ್ತೆ. ಕೋರ್ಟಾಗ ಕೊಟ್ಟ ಜಡ್ಜ್ಮೆಂಟ್ ಕೊಟ್ಬಿಡ್ತಾನೆ ಕಣ್ಮುಚ್ಕೊಂಡು. ಜಡ್ಜ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು? ಎರಡೂ ಪಕ್ಷದವ್ರ ಮಾತು ಕೇಳಬೇಕು. ಫಸ್ಟ್ ಎರಡೂ ಪಕ್ಷದವ್ರ ಮಾತನ್ನ ಕೇಳಬೇಕು. ಗೊತ್ತಾಯ್ತು? ಅದೆಲ್ಲ ಆದ್ಮೇಲೆ ಯಾವ್ದಕ್ಕೆ ಬಲಾಬಲ ನೋಡ್ಕೊಂಡು ಉತ್ತರ ಕೊಡ್ಬೇಕು ಅಷ್ಟೇ ಹೊರತು ನಾನು ಜಡ್ಜ್ ಆದ್ರಿಂದ ಹೇಳಿದ್ ಕೇಳಿ ಅಂದ್ರೆ ಆ ಪೋಸ್ಟ್ ಕೂತಷ್ಟೇ ಹೇಳಿದ್ ಕೇಳ್ಬಿಡಕ್ಕಾಗತ್ತಾ? ಇದ್ರ ಮೇಲೆ ಚಾಲೆಂಜ್ ಯಾಕೆ ಪಡ್ತಾರೆ ಹಾಗೆ ಮೇಲೆ ಹೋಗ್ತೀವಿ ನಾವು ಅಂತ. ಅರ್ಥ ಏನಂದ್ರೆ ಎರಡನ್ನು ಕೇಳಿನೇ ಮಾಡಬೇಕು. ಇದು ಒನ್ ಸೈಡೆಡ್ ಆಗಿದೆ, ಅದು ಸಮಸ್ಯೆ ಆಗಿರೋದು. ಯಾಕಂದ್ರೆ ಎರಡನ್ನು ಅವ್ರು ಏನೇ ಹೇಳ್ತಾರೆ ಎಲ್ಲದನ್ನು ಹೇಳಿಬಿಟ್ಟು ಹೇಗೆ ತಪ್ಪು ಅಂತ ತೋರಿಸ್ತಾರೆ. ದವಕೃತ್ವ, ಕೃತ್ವ ಅಂದ್ರೆ ಟೈಮ್ಸ್ ಅಂತ ಅರ್ಥ. 9 ಟೈಮ್ಸ್ 9 ಸರ್ತಿ ಹೇಳಿದ್ದಾರೆ. ಭೇದಯೇವ ದೃಷ್ಟಾಂತ, ಒಂದು ದೃಷ್ಟಾಂತದಲ್ಲೂ ಅಭೇದ ಪ್ರಶ್ನೆ ಬಂದಿಲ್ಲ. ತಸ್ಮಾತ್ ಅತತ್ವಮಸಿ ಇತ್ತೇವ ಉಚ್ಯತೆ. ಆದ್ರಿಂದ ಅತತ್ವಮಸಿ ಅಂತ ವಿಭಾಗ ಮಾಡಬೇಕೆ ಹೊರತು ತತ್ವಮಸಿ ಅಂತಲ್ಲ. ತತ್ವಮಸಿ ಅಂತ ಮಾಡು, ಅದಕ್ಕೂ ಅದೇ ಅರ್ಥ ಬರುತ್ತೆ. ಐತದಾತ್ಮ್ಯಮಿತ್ತೇತದ್ ಆತ್ಮ ಸಂಬಂಧಿ, ಇದೆಲ್ಲ ಐತದಾತ್ಮ್ಯ. ಐತದಾತ್ಮ್ಯ ಅಂದ್ರೇನು? ಏತತ್ ಆತ್ಮ, ಆ ಪರಮಾತ್ಮ ಇದ್ದಾನಲ್ಲ ಅವನೇ ಸೇರಿದ್ದೆ. ಇದೆಲ್ಲ ಒಂದೇ ಸರ್ಕಾರದ್ದು ಅಂತ ಹೇಳ್ತೀವಲ್ಲ ಹಾಗೆ. ಎಲ್ಲ ಒಬ್ಬನೇ ಪರಮಾತ್ಮನದೇ ಹೊರತು ಪರಮಾತ್ಮನಲ್ಲಿ ಭೇದ ಇಲ್ಲ. ಪರಮಾತ್ಮನಲ್ಲಿ ಭೇದ ಇಲ್ಲ ಅಷ್ಟೇ ಹೊರತು ನಮಗೂ ಪರಮಾತ್ಮನಿಗೂ ಭೇದ ಇದೆ. ಐತದಾತ್ಮ್ಯಮಿತ್ಯಾದಿ. ತ್ವಮಪಿ ತದೇತದ್ ಆತ್ಮೈವ ತತ್ ಐತಾತ್ಮ್ಯಮೇವ ಅಸಿ ನ ಸೋಸೀತಿ ವಾ ತದಿತಿ ಲಿಂಗಸಾಮ್ಯಂ ಚ ಅತ್ರ. ಮುಂದೆ ಹೇಳ್ತಾರೆ ತತ್ ಸ್ವಾಮಿಕಂ ಅಂತ. ಐತದಾತ್ಮ್ಯ ಸಂಬಂಧಕ್ಕೆ ಏನರ್ಥ? ಸ್ವಾಮಿಕಂ, ಆತ್ಮ ಅಂದ್ರೆ ಸ್ವಾಮಿ, ಪರಮಾತ್ಮ ಸ್ವಾಮಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತ್ವಮಪಿ ತದೇತದ್ ಆತ್ಮ್ಯಮೇವಾಸಿ ನ ಸೋಸೀತಿ. ನೀನು ಆತ್ಮನಿಗೆ ಅಧೀನನಾದವನೇ ಹೊರತು ಆತ್ಮನ ದಾಸನಾದವನೇ ಹೊರತು ನಾ ಸೋಸಿ ಅವನಲ್ಲ ನೀನು. ಸಹ ನಾ ಅಸಿ ಅವನ್ ನೀನಲ್ಲ. ಗೊತ್ತಾ? ತದಿತಿ ಲಿಂಗಸಾಮ್ಯಂ ಚ ಅತ್ರ. ತದಿತಿ ಲಿಂಗಸಾಮ್ಯಂ ಏನಿದೆ ಮುಂದೆ? ಅವಿದ್ಯಮಾನಮೇವೇಶ್ವರಂ ಸೃಷ್ಟ್ಯಾಧಿಕಂಚ ಅಪ್ರಾಪ್ತಮೇವ ಆತ್ಮನೋ ಭಿನ್ನತ್ವೇನ. ಇಲ್ಲಿ ನೋಡಿ ತತ್ ಅಂತ ಏನಿದೆ ನೋಡಿ, ಲಿಂಗಸಾಮ್ಯಂಚ ಅತ್ರ. ತತ್ ಅಷ್ಟೆಲ್ಲ ಹೇಳಿ ತತ್ ಅಂತ ಅಷ್ಟೆಲ್ಲ ಹೇಳಿ ತತ್ ಅಂದ್ರು. ನೀನು ತ್ವಮ್ ಅಂತ ಹೇಳಿದ್ರು. ಅದಿಷ್ಟು ತತ್ತು, ಆತ್ಮ ತತ್ತು, ನೀನು ತತ್ತಲ್ಲ ಅತತ್ತು. ಗೊತ್ತಾಯ್ತಾ? ನೀನು ಅದಲ್ಲ, ಅದು ತತ್ತು, ನೀನು ಅದಲ್ಲ. ಆದ್ದರಿಂದ ಅದು ಕೂಡ ಲಿಂಗ ಸಾಮ್ಯ. ತತ್ತಂಬದೆಲ್ಲ ಯಾವ್ದಕ್ಕೆ ಸಂಬಂಧ ಪಟ್ಟಿರೋ? ಆತ್ಮನೇ ಸಂಬಂಧಪಡ್ತು. ಗೊತ್ತಾಯ್ತಾ? ಐಕದಾತ್ಮ ಅದಕ್ಕೆ ಸಂಬಂಧಪಡ್ತು. ಇದೆಲ್ಲ ಯಾತಕ್ಕೆ ಸಂಬಂಧಪಡ್ತು? ನಿನಗೆ ಸಂಬಂಧಪಡ್ತು, ನೀನು ಅವನಲ್ಲ. ಪರಪಯಿತ್ವ ತನ್ನಿಷೇಧೆ ಕಥಂ, ಅದಕ್ಕೆ ಹೇಳ್ತಾರೆ ಅವಿದ್ಯಮಾನಮೇವ ಈಶ್ವರಂ ಸೃಷ್ಟ್ಯಾದಿಕಂಚ ಅಪ್ರಾಪ್ತಮೇವ ಆತ್ಮನೋ ಭಿನ್ನತ್ವೇನ ಪ್ರಾಪಯಿತ್ವ ತನ್ನಿಷೇಧೆ ಕಥಂ ಶ್ರುತೇರುನ್ಮತ್ತ ವಾಕ್ಯತ್ವಂ ನ ಸ್ಯಾತ್. ಅವರು ಉತ್ತರ ಕೊಡ್ತಾರೆ. ಇದೆಲ್ಲ ಅನುವಾದಗಳಿವೆಲ್ಲ ಕೂಡ. ಏನು ಅನುವಾದ? ಇದಿಷ್ಟು ಕೂಡ ಭೇದ ಎಲ್ಲ ಅನುವಾದ ಮಾಡಿರೋದಷ್ಟೇನೆ. ಮುಂದೆ ಏನು ಹೇಳ್ತಾರೆ? ಸಿದ್ಧಾಂತ ಒಂದು ಅಂತ ಹೇಳ್ತಾರೆ. ಇದು ಅನುವಾದ ಅಂತ ಹೇಳೋದಕ್ಕೆ ಆಧಾರ ಏನು? ಅನುವಾದಕ್ಕೂ ಇದಕ್ಕೂ ಸಂಬಂಧ ಇರಬೇಕಾ ಬೇಡವೋ? ಭೇದದ ಅನುವಾದ ಮಾಡಿದ್ರು, ಅದು ಅಲ್ಲಗಡದ್ರು ಅಂತ ಹೇಳ್ತಾರೆ. ಅಲ್ಲಗಡದೇ ಇಲ್ಲ ಫಸ್ಟ್ ಅದು.
ಅವನ ಆತ್ಮ ನೀನಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಅಲ್ಲಗಡದೇ ಇಲ್ಲ. ಮತ್ತೆ ಅಪ್ರಾಪ್ತಮೇವ ಆತ್ಮನೋ ಭಿನ್ನತ್ವೇನ, ಇದು ಹೇಗೆ ಗೊತ್ತಾ, ಬಿದ್ದವನ್ನೆತ್ತಿದ್ರೆ ಹೇಗೆ ಸೆಡ್ತಾರೆ, ಬೀಳಿಸೆತ್ತಿದ್ರೆ ಅವನೇ ಫಸ್ಟ್ ಹೊಡಿತಾನೆ, ಎದ್ದವನೇ ಫಸ್ಟ್ ಹೊಡಿತಾನೆ. ಯಾಕೆ ಬಿಡಿಸಿದ್ದೆ ನೀನೇ ಅಂತೇಳಿ. ಹಾಗೆ ಇದು ಸುಮ್ಮನೆ ಇಲ್ಲದ ಕಲ್ಪನೆ ಮಾಡಿ ಅದಕ್ಕೆ ಉತ್ತರ ಕೊಡ್ಲಕ್ಕೆ ಹೋದ್ರೆ ಬಿಡಿಸು ಬಿಡಿಸ್ದಾಗಲಿಲ್ಲ. ಮತ್ತೆ ಪ್ರಶ್ನೆನೇ ಇಲ್ಲ ಅಲ್ಲಿ. ಇಲ್ಲದ ಪ್ರಶ್ನೆ ಹಾಕ್ಕೊಂಡು ಅನುವಾದ ಅಂತ ಕರೆದು ಯಾಕೆ ಇದೆಲ್ಲ ಮಾಡಬೇಕು, ಬೇಕಿಲ್ಲ. ಉಪನಿಷತ್ ಹಾಗೆ ಹೇಳಿದ್ರೆ ಮಾಡಬೇಕು, ಉಪನಿಷತ್ ಹಾಗೆ ಹೇಳಲೇ ಇಲ್ಲ, ನೀವು ಕಲ್ಪನೆ ಮಾಡಿದ್ರಷ್ಟೇ. ನಶ್ಯ ಅನುವಾದೋಪಿ, ಅನುವಾದ ಅಂತ ಎಲ್ಲೆಲ್ಲಿ ಬರ್ತದೆ ಪೂರ್ವಪಕ್ಷ ಅನುವಾದ ಅಂತ ಅರ್ಥ. ಅನುವಾದೋಪಿ ಯದಿದಂ ವದಂತಿ ತನ್ನ ಯುಜ್ಯತೆ ಇತ್ಯಾದಿ ವಾಕ್ಯಂ ಪರಿಹಾರೇ ವಿಶೇಷ ಯುಕ್ತಿಂಚ ವಿನಾನ ದೃಷ್ಟ. ಯಾವಾಗಲೂ ಕೂಡ ಅನುವಾದ ಅಂತ ಯಾವಾಗ ಆಗ್ತದೆ ಗೊತ್ತಾ, ಇಷ್ಟೆಲ್ಲ ಹೇಳಿದ ಬಂತು. ವಿಶ್ವಂ ಮಿಥ್ಯಾವಿಹರ ಗುಣವಾನಾತ್ಮನಾಂ ನಾಸ್ತಿ ಭೇದ ದೈತ್ಯ ಇತ್ತಂ ವದತ ಗಿರಾಂ ದೈತ್ಯ ಇತ್ತಂ ಅನುವಾದ ಮಾಡಿದ್ರು. ಹೀ ಸೆಟ್ ಮುಂದೆ ಹೇಳಬೇಕಾದ್ರೆ ಗೊತ್ತಾಯ್ತಾ. ಅದನ್ನ ಬಿಟ್ಟು ಅದೇನು ಇಲ್ಲೇ ಪೂರ್ವಪಕ್ಷ ಅನುವಾದ ಅಂತ ಆಗ್ಬೇಕಾದ್ರೆ ಇತಿ ಚೇನ್ನ ಅಂತ ಬರಬೇಕು. ಬಂದಿಲ್ಲ. ಅದು ಬಂದ ಮೇಲೆ ಏನಾಯ್ತು, ಇದೆ ಪೂರ್ವಪಕ್ಷ ಅನುವಾದ ಹೇಗಾಗತ್ತೆ, ಪ್ರತಿಯೊಂದು ಇದೆಲ್ಲ ಆಚಾರ್ಯ ಇಷ್ಟು ಹುಡುಕಡೆ ಎಲ್ಲ ಅದು ಅನ್ವಯ ಮಾಡ್ಕೋಬೇಕಲ್ಲ. ಭಾಷ್ಯಕಾರರ ಇದರಲ್ಲಿ ಮಾತಾಡ್ತಾ ಇದ್ದಾರೆ ಅವರು. ಇದನ್ನ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡ್ರೆ ಡಿಸ್ಕಸ್ ಮಾಡೋದು ಸಾಲ್ವ್. ಯಾವುದೇ ಒಂದು ವಿಚಾರ ಚರ್ಚೆಗೆ ಮೂಲಭೂತ ಸಂಗತಿಗಳಿವೆಲ್ಲ ಕೂಡ ಪ್ರತಿಯೊಂದು ಪದನ ಹೇಗೆ ನೋಡಬೇಕು ಹೇಳ್ತಾರೆ. ಅನುವಾದೋಪಿ ತದಿದಂ ಯದಿದಂ ವದಂತಿ ತನ್ನ ಯುಜ್ಯತೆ, ಏನಿದೆ ಹೇಳ್ತಾರಲ್ಲ ಅದು ಸರಿ ಅಂತ ಹೇಳಬೇಕು. ಹಾಗೆ ಹೇಳೇ ಇಲ್ಲ ಮಾತುಗಳೆಲ್ಲ, ಅನುವಾದ ಹೇಗಾಗತ್ತದು. ಇತ್ಯಾದಿ ವಾಕ್ಯಂ ಪರಿಹಾರೇ ವಿಶೇಷ ಯುಕ್ತಿ. ಆಮೇಲೆ ಅಷ್ಟೇ ಅಲ್ಲ, ಅವ್ರು ಪರಿಹಾರ ಕೊಡ್ಬೇಕು ಅದಕ್ಕೆ. ಈಗ ಹೇಳಿದೆಯಲ್ಲ ಇದು ಸರಿಯಲ್ಲ, ಇದಕ್ಕೆ ಇದು ಅರ್ಥ ಆಗುತ್ತೆ, ಇದೆಲ್ಲ ಅದೇನು ಬಂದೇ ಇಲ್ಲ ಅಲ್ಲಿ. ಸುಮ್ಮನೆ ಅನುವಾದ ಅಂತ ಕರ್ಕೊಂಡ್ರೆ ನಿಧಾನ ಅದೃಷ್ಟ. ಅತಿಪ್ರಸಂಗಶ್ಚ ಅನ್ಯಥಾ, ಇಲ್ಲದೆ ಹೋದ್ರೆ ಅತಿಪ್ರಸಂಗ. ಏನು ಅತಿಪ್ರಸಂಗ ಗೊತ್ತಾ, ಹೇಗೆ ಬೇಕಾದ್ರೆ ಹೇಳಕ್ ಬರುತ್ತೆ ಅಂತ ಅರ್ಥ. ಬೇಸ್ಲೆಸ್ ಹೇಳೋದಾದ್ರೆ ಎಷ್ಟು ಒಂದು ಇಷ್ಟೊತ್ತು ಕೂಡ ಏನು ಹೇಳಿದ್ರು, ಅಭೇದವನ್ನು ಹೇಳಿದ್ರು, ಅದು ಅಲ್ಲಗಡಿತಾ ಇದ್ದಾರೆ ಅಷ್ಟೇ. ನೀವು ಭೇದ ಹೇಳಿದ್ರೆ ಅಲ್ಲಗಡಿತಾರೆ, ನೀನು ಹೇಳ್ತಿ, ಅಭೇದ ನಾ ಹೇಳ್ತೀರಿ ಅಷ್ಟೇ. ಅದೇನು ಇಲ್ಲ, ಏನು ಯಾಕಿರ್ಬೇಕು ಅದಕ್ಕೆ, ಏನು ಬೇಕಾಗಿಲ್ಲ ಇರೋದಕ್ಕೋಸ್ಕರ ಸುಮ್ಮನೆ ಮಾತಾಡೋದು. ಅತಿ ಪ್ರಸಂಗ ಅಂದ್ರೆ ಅರ್ಥ ಏನು ಅಂದ್ರೆ ಬೇಸ್ಲೆಸ್ ಮಾತಾಡಿದ್ರೆ ಏನು ಬೇಕಾದ್ರೆ, ನೀನು ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ ಅಷ್ಟೇ. ನೀನು ಫೇಲು ನೀನು ಫೇಲೆ ತೋರಿಸ್ಬೇಕಾಯ್ತು, ನೀನು ಫೇಲು ನಾನಲ್ಲ, ಅವಾಗ ಏನಾಗತ್ತೆ ಕರೆಕ್ಟ್. ಸುಮ್ಮನೆ ಬೈದ್ರೆ ತಿರ್ತೀರಿ ಅಂತ ಬೇಸ್ಲೆಸ್ ಮಾತ್ರ ಬೇಸ್ಲೆಸ್ಸೇ ಉತ್ತರ ಕೊಡಬೇಕಾಗತ್ತೆ, ತಪ್ಪದು. ನದೃಷ್ಟ ಅತಿಪ್ರಸಂಗಶ್ಚ ಅನ್ಯಥಾ ಅಭೇದ ಅನುವಾದೇನ ಭೇದೋಪದೇಶ ಕಿಮಿಚನ ಸ್ಯಾತ್. ಅದೇ ಪ್ರಶ್ನೆ ಕೇಳ. ಅಭೇದವನ್ನು ಅನುವಾದ ಮಾಡಿದ್ದಾರೆ, ಭೇದವ್ರು ಹೇಳ್ತಾ ಇದ್ದಾರೆ, ನೀನು ಭೇದಾನುವಾದ ಮಾಡಿದ್ದಾರೆ, ಅಭೇದ ಉತ್ತರ ಕೊಡ್ತಾರೆ ಇದ್ರಿ. ನಾವು ಹೀಗೆ ಹೇಳ್ತೇವೆ, ಅಭೇದ ಅನುವಾದ ಭೇದ ಹೇಳ್ತಾರೆ ಅಂತ ಹೇಳ್ತೇವೆ ಅಷ್ಟೇ. ಅದು ಎಲ್ಲಿದೆ, ಅದೆಲ್ಲಿ ನೀನು ತೋರಿಸಾಗಿದ್ರೆ ಈಗ ಅರ್ಥ ಆಯ್ತಾ. ನಿನ್ನೆ ಅದು ಒಳ್ಳೆ ಪೇದಾರ್ಸ ಒಳ್ಳೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ನೋಡಿದ್ರಲ್ಲ ಅದನ್ನ. ಯಾರೋ ಒಬ್ಬ ದಲಿತ ಪ್ರಶ್ನೆ ಕೇಳಿದ್ದಾರೆ, ದಲಿತರ ಸಂಘಕ್ಕೆ ನೀವೆಲ್ಲ ಕೊಡ್ತೀರಾ ಅಂತ ಕೇಳಿ, ನೀವು ದಲಿತ ಸಂಘ ಅಧ್ಯಕ್ಷ ನಾನು ಮಾಡ್ತೀರಾ ಅಂತ ಕೇಳಿ, ಹೇಗಾಗುತ್ತೆ ಅಂತ ಅಂದ್ರೆ ತಾತ್ಪರ್ಯ ಬೇಸ್ಲೆಸ್ ಕೇಳಿದಾಗ ಬೇಸ್ಲೆಸ್ ತಕ್ಷಣ ಹೇಳ್ಬೇಕಾಗ ಒಳ್ಳೆ ಉತ್ತರ ಅದು. ಅರ್ಥ ಆಯ್ತು. ಆ ಕ್ಷಣದಲ್ಲಿ ನೀನು ನನ್ನ ದಲಿತ ಸಂಘದ ಅಧ್ಯಕ್ಷನ್ ಮಾಡ್ತೀರಾ ಅಂತ ಕೇಳಿದ್ರೆ ಅಷ್ಟೇ. ಅದು ಹೇಗಾಗುತ್ತೆ ಅಂತ. ಮತ್ತೆ ಈ ಬ್ರಾಹ್ಮಣ ನಿಮ್ಮನ್ನೇ ಅಧ್ಯಕ್ಷ ಮಾಡ್ಲಿಕ್ಕೆ ಬರ್ತಾರೆ ನಾವೀಗ. ನಿನ್ನೆ ಬೇಜಾರು ಸೌಂಡ್ ಯಾರು ಪ್ರಶ್ನೆ ಕೇಳಿದ್ದಾರೆ, ದಲಿತ ಒಬ್ಬ ಪ್ರಶ್ನೋತ್ತರ ಮಾಡ್ತಾ, ನೀವೆಲ್ಲ ದಲಿತರಿಗೆ ಸಾಕೊಂಡು ನಿಮ್ಮ ಇದಕ್ಕೆ ದಲಿತರಿಗೆ ಪೂಜೆಗೆ ಅವಕಾಶ ಕೊಡ್ತೀರಾ, ಏನೋ ಕೊಟ್ಟಿದ್ರು. ಅದಕ್ಕೆ ನೀವು ದಲಿತ ಪ್ರೆಸಿಡೆಂಟ್ ಆಗಿ ನಾನು ಅವಕಾಶ ಕೊಡ್ತೀರಾ ಅಂತ ಇವ್ರು ಕೇಳಿದ. ದಲಿತ ಸಂಘ ನಿಮ್ಮದು ಹೋದಲ್ಲ, ನಾನು ಅಧ್ಯಕ್ಷನ್ ಮಾಡ್ತೀರಾ ನೀವು ಅಂತ ಕೇಳಿ. ಅದೇ ಹಾಗಾಗುತ್ತೆ, ನೀವು ದಲಿತರಾಗಲ್ವಲ್ಲ, ನೀವು ಅದಲ್ವಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರೆ. ಅಂದ್ರೆ ನೀವು ಸುಮ್ಮನೆ ಕೇಳೋ, ಸುಮ್ಮನೆ ನಾವು ಹೇಳಕ್ ಬರುತ್ತಾಗ ನೀವು ಮಾಡ್ಲಿಕ್ಕೆ ತಯಾರಿದ್ದೀರಾಗಿದ್ರೆ ಇಲ್ಲ, ನಮ್ಮನ್ನು ಮಾತ್ರ ಕೇಳಿದ್ರೆ ತಪ್ಪಾಗೋದಿಲ್ಲ. ಅದು ಗೊತ್ತೊಂದಿದೆಯಪ್ಪ, ಇಂಜಿನಿಯರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗ್ಬೇಕಾದ್ರೆ ಏನಾಗಿರ್ಬೇಕು ಅವನು, ಮಿನಿಮಮ್ ಇಂಜಿನಿಯರ್ ಆಗಿರ್ಬೇಕು, ಡಾಕ್ಟರ್ ಮಾಡಿದ್ರೆ ಆಗಿರುತ್ತೆ ಅದಕ್ಕೆ. ಸೊ ಪೂಜೆ ಇತ್ಯಾದಿಗಳಿಗೆ ಒಂದು ಸೆಟಪ್ ಇದೆ ಅದಕ್ಕೆ, ಅರ್ಥ ಆಯ್ತಾ. ಅದು ಮುಂದೆ ಮುಂದೆ ಮಾಡಿ, ಈಗ ಮಾಡಕ್ಕೆ ಬರುತ್ತೆ ಮಾಡಕ್ಕೆ. ನಾವು ಮನೇನು ಹೇಳ್ಬೋದು, ಈಗ ನಾನು ಮುಂದೆ ಇಂಜಿನಿಯರ್ ಬರ್ತೀನಿ ಮಾಡ್ತೀರಾ, ಆಗ ಬಾಬಲ್ ಈಗ ಮಾಡೋದಿಲ್ಲ, ಆಮೇಲೆ ಮಾಡುತ್ತೆ ಪ್ರಶ್ನೆ ಬರೋದು. ಈಗ ಆಗಿಲ್ಲ ಹೋದಲ್ಲ, ಯಾಕೆ ತಗೊಳ್ತೀವಿ ಅದನ್ನೆಲ್ಲ ಕೂಡ. ಹಾಂ ಅವಾಗಲೇ ತಡವಳಿಸ್ಬಿಟ್ಟ ಪಾಪ, ಅದೇ ಆಗಾಗತ್ತೆ, ಜೋರಾಗಿ ಕೇಳಿಬಿಟ್ಟ. ಆಮೇಲೆ ಇವತ್ತು ಬಾಯಿ ಕಚ್ಕೊಂಡ. ಹೌದು, ಅದು ಒಳ್ಳೇದು. ಈಗ ಆ ರೀತಿಯ ಮಾಡಿ ಅವ್ರನ್ನ ಇದು ಮಾಡ್ಬೇಕು ಹೊರತು ಬೇರೆ. ಅದು ಒಳ್ಳೆ ರೀತಿ ಪ್ರಶ್ನೆ ಕೇಳಿ ಉತ್ತರ ಕೊಡೋಕೆ ಬರುತ್ತೆ. ಆಕ್ಷೇಪ ಮಾಡಿದರೆ ಆ ಪ್ರತ್ಯಾಕ್ಷೇಪ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಇದು ಹಾಗೆ ಮಾಡಿರೋದು. ನೀನು ಹಾಗೆ ಹೇಳಿದ್ರೆ ಹೀಗೆ ಹೇಳ್ತೀವಿ, ಹಾಗಿದ್ರೆ ಇದೇ ಅನುವಾದ ಅಷ್ಟೇ. ಅದೇ ಬೋರ್ಡ್ ಹಾಕಿಲ್ವಲ್ಲ ಅದಕ್ಕೆ, ನೀನು ಬೋರ್ಡ್ ಹಾಕಿದ್ದಿ ಅಷ್ಟೇ.
ಬೋರ್ಡ್ ಹಾಕಿದ್ರೆ ಸೈಟ್ ಇನ್ನು ಆದರೆ ನಾನು ಬೋರ್ಡ್ ಹಾಕ್ತೀನಿ, ನಾನು ಬೋರ್ಡ್ ಹಾಕ್ತೀನಿ ಅಷ್ಟೇ. ಯಾವುದಕ್ಕೋ ಬೋರ್ಡ್ ಹಾಕೊಂಡು ನನ್ನ ಸೈಟ್ ಅಂತ ನಾ ಅದಕ್ಕೆ ತೆಗೆದು ನಾನು ಬೋರ್ಡ್ ಹಾಕಿದೆ ಪಕ್ಕದಲ್ಲಿ. ಏನಂತ? ನನ್ನ ಸೈಟ್ ಅದು. ಬೋರ್ಡ್ ತೋರಿಸ್ಬೇಕು, ನೀವು ಸೈಡ್ ಹಿಡಿದು ತೋರಿಸ್ಬೇಕಾ? ಬೋರ್ಡ್ ತೋರಿಸಿ ಹಾಕ್ಲಿಕ್ಕೆ ಬರುತ್ತೆ. ಬೋರ್ಡ್ ಯಾರು ಬೇಕಾದ್ರೆ ಹಾಕ್ಲಿಕ್ಕೆ ಬರುತ್ತೆ. ಗೊತ್ತಾಯ್ತು? ಬೇಸರ ಅದು ಸೇರಿಡಿಲ್ಲ ಅಂದ್ರೆ ಬೆಲೆ ಇದೆ ಹೊರತು ಸುಮ್ಮನೆ ಹಾಕಿದ್ರೆ ಜಿರಾಕ್ಸಿ ಬೆಲೆ ಇರೋದು ಮೂಲ ತೋರಿಸಿದ್ರೆ ಒರಿಜಿನಲ್ ತೋರಿಸೋರು ಜಿರಾಕ್ಸಿ ಬೆಲೆ ಇಲ್ಲ. ಆ ರೀತಿ ಆಯಿತು. ಅತಿಪ್ರಸಂಗಶ್ಚ ಅನ್ಯಥಾ. ಇದು ಎಷ್ಟು ಸುಲಭ ಉತ್ತರಗಳಂದ್ರೆ ಉತ್ತರ ಕೊಡಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ ಕೊಡ್ಲಿಕ್ಕೆ. ಇವನು ಹೈಲೈಟ್ ಮಾಡೋದಿಲ್ಲ. ಗೊತ್ತಾಯ್ತಾ? ಎಲ್ಲೋ ವಾದದಲ್ಲಿ ಎಲ್ಲೆಲ್ಲೋ ಹೋಗಿ ಕೆಲಸಕ್ಕೆ ಬರೋದು, ದಡ್ಡ ಕೂಗೋದು, ಕಿರ್ಚೋದು, ಕೊನೆಗೆ ಅದು ಅಬ್ರಪ್ಟಾಗಿ ಎಂಡಾಗ್ಬಿಟ್ಟು ಮಾಡಬೇಕು. ಟು ದಿ ಪಾಯಿಂಟ್ ಮಾತಾಡಬೇಕು. ಅದಕ್ಕೆ ಹಿಂದೆ ಏನಿರ್ತಿತ್ತು, ಅಧ್ಯಕ್ಷ ಅಂತ ಇರಬೇಕು, ಎಕ್ಸಾಮಿನರ್ಸ್ ಇರೋರು. ಅವ್ನು ಹೇಳ್ತಾನೆ ಸ್ವಾಮಿ ಇದು ಅಸಂಗತಿ ಅಂತ ಉತ್ತರ ಕೊಡ್ತೀವಿ. ಇವನು ಅಸಂಗ ತಾನೇ ಹೇಳ್ಕೊತಾನೆ, ಅಲ್ಲ ಅಂತ ಅವ್ರು ಒಪ್ತಾರೆ. ಸಭೆಗಳು ಯಾವಾಗ ಹಾಗೆ ನಡಿಬೇಕೆ ಹೊರತು ಇಲ್ಲ ನಮ್ಮಲ್ಲಿ ಮಾತಾಡ್ಕೋಬೇಕು. ಅವ್ರನ್ನ ಕರೆಸಿ ಮಾತಾಡಿದಾಗ ಇನ್ನೊಬ್ಬನಿರ್ಬೇಕು. ನಾವೇ ಮಾತಾಡಿದ್ರೆ ಅದು ಬೆಲೆ ಇರೋದಿಲ್ಲ. ಪ್ರತಿಪಕ್ಷಿಗೆ ನಿರ್ಣಯ ಮಾಡಕ್ಕೆ ಒಬ್ಬ ಜಡ್ಜ್ ಬೇಕಲ್ಲ, ಅದಿಲ್ಲದೆ ನಡೆದ್ರೆ ಹೀಗೆ ಆಗೋ. ಅಭೇದೋಕ್ತೇಶ್ಚ ಏತದೇವ ಯುಕ್ತಂ ಮುಂದೆ ಹೇಳ್ತಾರೆ. ಅಭೇದಾನುವಾದೇನ ಭೇದೋಪದೇಶ ಕಿಮಿತಿ ನ ಸ್ಯಾತ್ ಸರ್ವಶಾಸ್ತ್ರಾಂತೆ ಭೇದೋಕ್ತೇ ಚ ಏತದೇವ ಯುಕ್ತಂ. ಎಲ್ಲ ಶಾಸ್ತ್ರದಲ್ಲೂ ಕೂಡ ಸ್ಪಷ್ಟವಾಗಿ ಭೇದ ಹೇಳಿರೋದ್ರಿಂದ ವೆರಿ ಸಿಂಪಲ್. ನಮ್ಮ ಪಕ್ಷಕ್ಕೊಂದು ಮೇನ್ ರೀಸನ್ ಇದೆ, ನೀವೇ ಒಪ್ಕೊಂಡಿದ್ದೀರಿ. 5 ವಾಕ್ಯ ಬಿಟ್ಟು 5 ವಾಕ್ಯಗಳೆಲ್ಲ ಸಣ್ಣ ವಾಕ್ಯಗಳ ಇದು ತತ್ವ ಇಷ್ಟೇ, ಹಿಂದಿಲ್ಲ ಮುಂದಿಲ್ಲ. ಈ 5 ಇಟ್ಕೊಂಡು ನೀವು ಉಳಿದೆಲ್ಲ ಅನುವಾದ ಅಂತಿರಲ್ಲ. ಅದ್ರ ಬದಲು 5 ಈ ಕಡೆ ಬಿಟ್ಟು ಅನುವಾದ ಅಂತ ನಮ್ಮದು ಹೇಳೋದು ಜಾಸ್ತಿ. ಯಾವುದಕ್ಕೆ ಮೆಜಾರಿಟಿ ಇದೆ ಇದಕ್ಕೀಗ? ಸಿಂಪಲ್ ಆಗಿದೆ. ಮತ್ತು ನಮ್ದು ಕ್ಲಿಯರ್. ದಾಸುಪರ್ಣ ಸೈಜಾ ಸಖಾಯ ವಿಶ್ವಂ ಸತ್ಯಂ ಕ್ಲಿಯರ್ ಸ್ಟೇಟ್ಮೆಂಟ್ಗಳು. ನಿಮ್ಮದು ಕ್ಲಿಯರ್ ಅಲ್ಲ. ಇನ್ನೊಂದು ಅರ್ಥ ಮಾಡಕ್ ಬರುತ್ತೆ. ನಿಮ್ದು ಆಂಬಿಗ್ಯೂಸ್, ನಿಮ್ದು ಅನಾಂಬಿಗ್ಯೂಸ್. ಅಂದ್ಮೇಲೆ ಅರ್ಥ ಮಾಡಕ್ ಬರೋದಿಲ್ಲ. ಇದೆಲ್ಲ ಗಟ್ಟಿ ಹಿಡಿಬೇಕು. ಗಟ್ಟಿ ಹಿಡಿದು ಅದನ್ನೇ ಹೈಲೈಟ್ ಮಾಡಿದರೆ ಆಗ ಅರ್ಥ. ಇವತ್ತು ಹೈಲೈಟ್ ಮಾಡದೆ ಹೋಗಿರೋದ್ರಿಂದ ಉಳಿದೋದು ಏನು ತಗೊಂಡು ಇದು ಜಗತ್ತೇ ತಿಳ್ಕೊಂಡಿರೋದು ಏನಂತ ಗೊತ್ತಾ ನಿಮಗೆ? ವೇದಾಂತ ಆದ್ರೆ ಅದ್ವೈತ ಅಂತ. ಗೊತ್ತಾಯ್ತಾ? ಮಡಿ ಮಾಡಿದ್ದೊಂದು ಇನ್ನೊಬ್ರಿಗೆ ಹೇಳಬಾರ್ದು ನಾವು ಅಂತೇಳಿ. ಅರ್ಥ ಆಯ್ತಾ? ಇನ್ನೊಂದು ಹೇಳ್ಬೇಕಾದ ಹೇಳ್ದೆ ಹೋಗ್ತಿದ್ದು ಇನ್ನೊಂದು. ಎಲ್ಲರಿಂದಾಗಿ ಗೊತ್ತೇ ಆಗಲಿಲ್ಲ ಅವ್ರಿಗೆ ಏನಂತೆ. ಇವತ್ತಿಗೆ ಎಲ್ಲೆಲ್ಲೋ ಒಂಚೂರು ಕೇಳಿರ್ತಾರಲ್ಲ, ಓ ಮಧ್ವಾಚಾರ್ಯ ಭಾರಿ ಸರಿಯಾಗಿ ಅಷ್ಟು ಹೇಳಿಬಿಡ್ತಾರೆ. ಅಷ್ಟಕ್ಕೆ ಹೋಗ್ತಾರೆ. ಇದು ಆಚಾರ ಹೊಸ ಕಾಟು ಬಿಡ್ತಾರೆ. ಎಲ್ಲೋ ಕೇಳಿದ್ದೀನಿ ನೋಡಿ. ಅಲ್ಲ ಒಂದೇ ಅತತ್ವವೇದ ಪೂರ್ವಪಕ್ಷ ಅತತ್ವವೇದಕ ತಾನೆ ಯಾವಾಗ ಅಷ್ಟೇ. ಅನುವಾದ ಅಂಬೋದು ಅತತ್ವವೇದಕ. ವಿಶ್ವಂ ಸತ್ಯಂ ಹೇಳಿದ್ರಲ್ಲ ಅಂದ್ರೆ ಮುಂದೆ ಹೇಳ್ತೀವ, ಖಂಡನೆ ಮಾಡ್ತೀವಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲ ಹೇಳಿದ್ದ ಅವ್ರು ಹೇಳಿದಲ್ಲ, ಅವ್ರು ಬೋರ್ಡ್ ಹಾಕಿಬಿಟ್ರು ಅಷ್ಟೇ. ತತ್ವವೇದ ಪೂರ್ವಪಕ್ಷವಾಗಿ ತತ್ವ ಅದು, ಸಿದ್ಧಾಂತವಾಗಿ ಉತ್ತರ ಕೊಡ್ಬೇಕು. ಇದು ತತ್ವ. ಪೂರ್ವಪಕ್ಷದ ಸುಳ್ಳಾದ್ರೆ ಹೇಳಿದ ಒಂದು ತಪ್ಪಾಗುತ್ತೆ. ಅದಕ್ಕೆ ಅಸದ್ ಅನುವಾದ ಅಂಬೋದು ದೋಷ. ಅನುವಾದ ಸರಿಯಾಗಿರ್ಬೇಕು. ತಪ್ಪಾಗಿ ಅನುವಾದ ಮಾಡಿದ್ರೆ ತಪ್ಪು. ನೀವು ವಿಶ್ವವನ್ನ ಮಿಥ್ಯಾ ಮಿಥ್ಯಾ ಅಂತ ಕರಿತೀರಾ, ಅವ್ನು ಹೌದು ಅಂತ ಹೇಳಿಬಿಡ್ತಾನೆ. ಮಿಥ್ಯಾ ಶಬ್ದಕ್ಕೆ ಅರ್ಥ ಏನು ಇಟ್ಕೊಂಡಿದ್ದೀರಿ? ಅಸತ್ ಅಂತನೋ ಬೇರೆನೋ? ಅಸತ್ ಅಂದ್ರೆ ಬೌದ್ಧ ಮತ ಆಯ್ತು ನಿಮ್ಮದೀಗ. ಬೇರೆ ಆದ್ರೆ ಕಾನ್ಸೆಪ್ಟೇ ಇಲ್ಲ. ಅದು ಹೇಗೆ ಹೇಳ್ತೀರಿ? ಏನು ಸಿಸ್ಟಮೆಟಿಕ್ ಆಗಿ ಕೇಳಿದಾಗ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಸುಮ್ಮನೆ ಮಾತಾಡ್ಲಿಕ್ಕೆ ಹೋದ್ರೆ ಕೆಟ್ಟೋಗ್ಬಿಡುತ್ತೆ. ಮತ್ತೆ ಅದಕ್ಕೆ ನಾವು ಕರಿಬಾರ್ದು, ಅಲ್ಲಿ ತಪ್ಪಿರೋದು. ನಾವು ಕರೆತಷ್ಟು ಏನ್ ಮಾಡ್ತಾರೆ ಅವರು? ಕರೆದಿದ್ದೀರಿ ಬಂದಿದ್ದೀವಿ ಅಷ್ಟೇ. ನಮ್ಮ ರೆಸ್ಪೆಕ್ಟ್ಫುಲ್ಲಿ ನೋಡ್ಬೇಕು ಅಂತ ಹೇಳಿ ಹೇಳ್ತಾರೆ ನ್ಯಾಚುರಲಿ. ಮನೆಗೆ ಕರೆದಾಗ ನೋಡ್ಕೊಳ್ಳೋ ರೀತಿ ಬೇರೆ. ಅವರೇ ಬಂದಾಗ ನಾನು ಕರೆದಿದ್ದ ಅಂತ ಹೇಳಕ್ ಬರ್ತಲ್ಲ. ಹಾಗೆ ನೀನೇ ಬಂದು ಬೈತೀರಿ, ಕರೆದು ಬೈತೀರಿ ಅಂದ್ರೆ ತಪ್ಪಾಗತ್ತೆ. ಗೊತ್ತಾಯ್ತಾ? ಊಟಕ್ಕೆ ಕರೆದು ಹಾಕೋದ್ರೆ ಸಿಟ್ಟು ಬರುತ್ತೆ. ಯಾವುದೋ ಸುಮ್ಮನೆ ಬಂದ ನೋಡಿ, ನೀವು ಕರೆದಿಲ್ಲ ಬಂದಿದೆ ಕೇಳಿಲ್ವ ನಾವೀಗ, ಯಾಕೆ ಬಂದಿ ಅಂತ ಕೇಳಕ್ ಬರೋದು ಇಲ್ಲ. ಈಗ ಅವ್ರ ವಾದ ಏನು ಅಂತ ಹೇಳಿ ಅವ್ರಿಗೆ ತಿಳ್ಕೊಬೇಕಾಗಿಲ್ಲ. ಎಲ್ಲ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಬರೋದಾಗಿದೆ. ಅವರಿಂದ ಕಲಿಬೇಕಾದ್ದೇನೂ ಇಲ್ಲ. ಅದು ಕಲಿಬೇಕಾದ್ರೆ ಅವರಾಗಿ ಬರಬೇಕು, ನಾವಾಗಿ ಹೋಗ್ಬಾರ್ದು. ಅದಕ್ಕೆ ಭೀಮಸೇನ ಹೇಳ್ತಾರೆ, ಜನ ನೀವು ಕರಿಬೇಡ ಅಷ್ಟೇ. ಯಾವಾಗಲೂ ಕೂಡ ಅಕ್ಷತ್ರ ಆಹ್ವಾನ ಇದೆಯಲ್ಲ, ರಣಾಯ ಅಕ್ಷತ್ರಿಯ ಆಹ್ವಾನಂ ನ ಧರ್ಮ ಇತಿ ಚಿಂತೆಯನ್. ಕರಿಬಾರ್ದು ನೀನು. ಅವರಾಗಿ ಬಂದ್ರೆ ಉತ್ತರ ಕೊಡ್ಬೇಕು. ನಾವೇ ಕರಿಬೇಕು. ಅಷ್ಟೆಲ್ಲ ಗೊತ್ತಿದ್ದು ಯಾಕೆ ಕರಿಬೇಕು ನಾವೀಗ? ಕರಿಬಾರ್ದು ಏನೋ. ಅಲ್ಲ ಸಾಮಾನ್ಯ ಅಷ್ಟೇ ಅಂದ್ರೆ ಕೋಪ ಬರುತ್ತೆ. ಕಾರಣ ಕೊಟ್ರೆ ಅದಕ್ಕೆ ಕಾರಣ ಕೊಟ್ಟು ಹೇಳ್ತಾರೆ. ಅಲ್ಲಿವರೆಗೂ ಕೂಡ ಅಪರಾಧಿ ಅಂತ ಕರಿಬಾರದು. ಕಾರಣ ಕೊಟ್ಟ ಮೇಲೆ ಕರಿಬೇಕು. ಜಡ್ಜ್ಮೆಂಟ್ ಬಂದೇ ಕೊಟ್ಬಿಟ್ರೆ ತಪ್ಪಾಗುತ್ತೆ. ನೀ ಹೇಳಿದ್ರು ನಾನು ಕೇಳೋದಿಲ್ಲ, ಹೇಳ್ಕೊಂಡು ಹೋಗು ಅಂದ್ರೆ ನೀ ಹೇಳಿದ್ರು ನಾನು ಕೇಳೋದಿಲ್ಲ, ಹೇಳ್ಕೊಂಡು ಹೋಗು. ಹೇಳ್ಕೊಂಡು ಹೋಗೋದೇನು ಬಂತ? ಈ ಕೇಳಕ್ಕೆ ತಯಾರಿದ್ದೀನಿ ಅಂದ್ರೆ ಮುಂದೆ ಮಾತು ಬರುತ್ತೆ, ಅಷ್ಟೇ ಬರೋದಿಲ್ಲ.
ಮತ್ತೆ ಶುರು ಮಾಡಿಬಿಡ್ತಾರೆ ಪ್ರಚಂಡ ಪುತ್ರ, ಅವಾಗ ಸಿಟ್ಟು ಬರುತ್ತೆ. ಅವಾಗ ತಪ್ಪು ಅಂತೇಳಿ ವಿಷಯ ಹೇಳಿದಾಗ ಯಾರಿಗೂ ಬೇಸರ ಆಗೋದಿಲ್ಲ. ಶುರು ಮಾಡಿಬಿಟ್ರೆ ಅದ್ರ ಬಗ್ಗೆ ಇವರೆಲ್ಲ ಅವ್ರು ಬೈತಾರೆ ಅಂತಾರೆ, ಪ್ರಿಪೇರ್ ಕೊಡ್ತಾರೆ, ಜನ ಸಪೋರ್ಟ್ ಮಾಡ್ತಾರೆ. ಅವ್ರು ಸುಮ್ಮನೆ ಬೈದಿದ್ದು ತಪ್ಪು ಅಂತ ಯಾರಿಗೂ ಅನ್ಸುತ್ತೆ ಅಲ್ಲೇನು. ಅಭೇದಾನುವಾದೇನ ಭೇದೋಪದೇಶ ಕಿಮಿತಿ ನ ಸ್ಯಾತ್ ಸರ್ವಶಾಖಾಂತೆ ಭೇದೋಪದೇಶ ಯುಕ್ತ. ಸರ್ವಶಾಖೆಗಳು ಅಂದ್ರೇನು? ಋಗ್ವೇದ, ಯಜುರ್ವೇದ, ಇದು ಮತ್ತೆ ಅದರ ಶಾಖೆಗಳು ಎಲ್ಲದರಲ್ಲೂ ಬಂದಿರೋದೇನು ಭೇದ. ಈ ಶಾಖೆ ಬೇರೆ ಅಂದ್ರೆ ಭೇದ ಬಂತಲ್ಲ. ಋಗ್ವೇದ ಯಜುರ್ವೇದ ಒಂದೇನಪ್ಪ ಭೇದ, ಮತ್ತೆ ಭೇದ ಇದೆಯಲ್ಲ ಆಗಿದೆ. ಅರ್ಥ ಆಯ್ತಾ? ನೀ 2 ವಾಕ್ಯ ಕೋಟ್ ಮಾಡ್ತೀಯಲ್ಲಪ್ಪ ಒಂದು ಹೇಳೋದಕ್ಕೆ, 5 ವಾಕ್ಯ ಕೋಟ್ ಮಾಡ್ತೀರಿ. 5 ವಾಕ್ಯ ಪರಸ್ಪರ ಭೇದ ಇದೆಯೋ 5 ವಾಕ್ಯ ಭೇದ ಇದೆಯೋ ಇಲ್ವೋ ಬಜಿತಾ ಹೋಗುತ್ತವ. ಇದು ಒಂದೇ ಕೊಡು, 5 ಕೊಡ್ತೀರಿ. ಹಾಗಿದ್ರೆ ಒಂದು ಸಾಕಲ್ಲ, ಎಷ್ಟು ಕಷ್ಟ ಆಗತ್ತೆ. ಅದು ಬೇರೆ ಅಂತ ಹೇಳಲೇಬೇಕು. ಬೇರೆ ಒಪ್ಕೊಂಡಿದ್ದೀರಿ ಹಾಗಿದ್ರೆ ನೀವು. ಶ್ರುತಿ ಸ್ಮೃತಿ ಕೊಡ್ತೀರಿ, ಶ್ರುತಿ ಸ್ಮೃತಿ ಬಂದೇನೆ ಬೇರೆನಾ? ಬೇರೆ. ಮತ್ತೆ ಪ್ರತ್ಯಕ್ಷ ಅದು ಆಗಮ ಬೇರೆನೋ? ಹೌದಲ್ಲ. 3 ಪ್ರಮಾಣ ಅಂತ ಒಪ್ಪಿದ ಮೇಲೆ ಪ್ರಮಾಣದಲ್ಲಿ ಭೇದ ಒಪ್ಪಿದಿರೋ ಇಲ್ಲ? ಗೊತ್ತಾಯ್ತಾ? ಒಂದೇ ಪ್ರಮಾಣ ಅಂತ ಹೇಳ್ತೀರಾ? ಇಲ್ಲ. ಎಷ್ಟು ರೀತಿ ಅಟ್ಯಾಕ್ ಮಾಡ್ಬೋದು. ಆ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ. ಇದು ಯಾಕೆ ಮಾಡ್ಲಿಕ್ಕೆ ಬರಲ್ಲ ಗೊತ್ತಾ? ಅವರ ನಾವೇ ಕರೆಸಿದಾಗೆಲ್ಲ ಮಾಡಕ್ ಬರೋದಿಲ್ಲ. ಮತ್ತೆ ಮಾತಾಡಿದ್ರೆ ಸಿಟ್ಟು ಕರೆಸಿ ಬೈಲೆ ಕರೆಸಿದ್ರಿ ಅಂತ ಕೇಳ್ತಾರಲ್ಲ ಆತ. ಅವರೇ ನಾವೊಂದು ಅವ್ರೇನ್ ಮಾಡ್ತಾರೆ, ಕರೆದಿಲ್ಲ ಬರಬೇಡಿ ಅಂತ ಹೇಳ್ತಾರ. ಹೋದ್ರು ಅವ್ರು ನಿಮ್ಮನ್ನು ನಾವೇನ ಕರೆದಿದ್ದು ಹೇಳ್ತಾರೆ ಕೇಳೋದು. ಅರ್ಥ ಆಯ್ತಾ? ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಬೇರೆ ವಿಚಾರ. ಸರ್ವಶಾಖಾಂತೆ ಭೇದೋಕ್ತೇಶ್ಚ ಏತದೇವ ಯುಕ್ತ ನಾ ಅವಸರ ಸುಳ್ಳು ಕೇಸ್ ಹಾಕಿರ್ತಾರೆ ಕೆಲವು ಸಲ. ಬರೀ ಕೇಸ್ ಸೋಲೋದಿಲ್ಲ, ಅವನು ಪೆನಾಲ್ಟಿ ಹಾಕ್ತಾರೆ ಎಷ್ಟೋ ಸಲ. ನಮ್ಮ ಟೈಮ್ ವೇಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೋರ್ಟು ಪೆನಾಲ್ಟಿ ಹಾಕ್ಬೋದು, ಇವರು ಹಾಕ್ಬೋದು ಜೊತೆಗೆ. ನನ್ನ ವೇಸ್ಟ್ ಮಾಡಿದ್ರೆ ಇಷ್ಟು ಸಹ ಮರ್ಯಾದೆ ಕಳೆದ್ರೆ ಬೇರೆ ಕೆಲಸ ಹಾಳಾಗಿದೆ ಅಂತ ಕೇಳ್ಬೋದು ಇವರು. ನಮ್ಮಲ್ಲಿ ಅವೆಲ್ಲ ಕಡಿಮೆ, ಬೇರೆ ದೇಶದಲ್ಲಿ ಭಾರಿ ಇದೆ. ಸುಮ್ಮನೆ ರೋಡ್ ಆಗೋದ್ರು ಕೂಡ ಬರ್ದಿವ್ಸ ಕೊಟ್ಟರೆ ಗಲಾಟೆ ಕೇಸ್ ಹಾಕ್ತಾರಂತ ಅವ್ರ ಮೇಲೆ. ವಾರ ಮುಂಚೆ ನೋಟಿಸ್ ಕೊಡ್ಬೇಕಂತೆ ನೆಗಿತೀವಿ ಅಂತೇಳಿ. ಇವು ಅರ್ಧಕ್ಕೆ ತಂದು ಇಟ್ಬಿಡ್ತಾರೆ ಯಾವಾಗ ಮಧ್ಯಾಹ್ನ. ಜೋಡ್ ಜಾಮ್ ಆಗಿಬಿಡುತ್ತೆ ಆ ಕಡೆ. ಗೊತ್ತಿದ್ರೆ ಯಾರು ಬರ್ತಿದ್ದಿಲ್ಲ ಅಲ್ಲಿ. ಹಾಗೆಲ್ಲ ಮಾಡಾಗಿಲ್ಲ ಅಲ್ಲಿ. ಮತ್ತೆ ಎಷ್ಟೆಷ್ಟು ಮುಗಿಸ್ತೀರಿ ಅಂತ ಅಲ್ಲೇ ಮೆನ್ಷನ್ ಮಾಡ್ಬೇಕನ್ನ. ಮತ್ತೆ ಮುಗಿಸ್ತಾ ಹೋದ್ರೆ ಮತ್ತೆ ಕೇಸ್ ಹಾಕ್ತಾರೆ. ಅಷ್ಟು ದಿವಸ ಯಾಕೆ ಮುಗಿಸ್ಲಿಲ್ಲ ನೀವು ಅಂತೇಳಿ. ನಮ್ಮಲ್ಲಿ ಇಲ್ಲೇ ಇಲ್ಲ, ಮಾಡಿದ್ರೆ ಕೇಸ್ ಹಾಕ್ತಾರೆ. ಆ ಸ್ಥಿತಿ ಮಾಡದೇ ಹೋದ್ರಲ್ಲ. ಆ ಕಡೆ ನೋಡೋದ್ರೆ ಪ್ರತಿಯೊಂದರಲ್ಲಿ ಬೆಲೆ ಕೊಡ್ತಾರೆ. ಅದಕ್ಕೆ ಧರ್ಮದ ಒಂದು ವ್ಯವಸ್ಥೆ ಉಳ್ಕೊಳ್ಳೋದು. ನಾ ಅಸಂವತ್ಸ ಸುಳ್ಳು ಸಾಕ್ಷಿಗೆ ಒಂದು ಇದೇ ಇಟ್ಬಿಟ್ಟಿದ್ದಾರೆ. ನರಕನೇ ಇದೆ ಸುಳ್ಳು ಸಾಕ್ಷಿ ಹೇಳೋರಿಗೆ ಅಂತ. ಇಲ್ಲಿ ಒಂದು ಕೇಸ್ ಸೆಟ್ಲ್ ಆಯಿತು, ಸಾಕ್ಷಿ ಹೇಳಿರ್ತಾನೆ, ಅವನಿಗೆ ಶಿಕ್ಷೆ ಕೊಡ್ಬೇಕಲ್ಲೀಗ. ಸುಳ್ಳು ಪರವಾಗಿ ಸಾಕ್ಷಿ ಕೊಟ್ಟಿರ್ತಾರಲ್ಲ, ಸುಳ್ಳು ತಪ್ಪುರವಾಗಿದೆ. ಈಗ ಅವ್ನು ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಾರೆ, ಯಾರು ಸುಳ್ಳು ಸಾಕ್ಷಿ ಬರೋದೇ ಇಲ್ಲ. ಅವ್ರು ಆರಾಮ ಅಲ್ಲಿ ದುಡ್ಡು ಇಲ್ಲಿ ದುಡ್ಡು ಹೋಗ್ಬಿಡ್ತಾರೆ ಆ ಕಡೆಗೆ. ಹೇಳ್ಬೇಕಂತ ಸಾಧ್ಯ ಇಲ್ಲ. ತಪ್ಪು ಮಾಡಿದ್ದೀರಿ, ಅವನ್ನ ಅರೆಸ್ಟ್ ಮಾಡ್ರಿ ಅಂದ್ರೆ ಏನ್ ಮಾಡಿದ್ರು ಸುಳ್ಳು ಸಾಕ್ಷಿ ಹೇಳೋದು. ಅದಕ್ಕೆ ನಮ್ಮ ಸುಳ್ಳು ನರಕನೇ ಇದೆ ಸುಳ್ಳು ಸಾಕ್ಷಿ ಹೇಳೋರಿಗೋಸ್ಕರ ಒಂದು ನರಕ ಇದೆ. ಅದಕ್ಕೆ ಯಾರು ಶಾಸ್ತ್ರದಲ್ಲಿ ಹಾಗೆ ಹೇಳಕ್ ಬರೋದಿಲ್ಲ. ನ ಅಸಂವತ್ಸರ ವಾಸಿನೇ ಪ್ರಬ್ರೂಯಾತ್ ನ ಅಪ್ರವಕ್ತ್ರೇ ಆಚಾರ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ನಿಯಮ ಹಾಕಿಬಿಟ್ಟಿದ್ದಾರೆ ಓದೋನಿಗೆಲ್ಲ ಕೂಡ. ಏನ್ ನಿಯಮ ಹಾಕಿದ್ದಾರೆ ಗೊತ್ತಾ? ನ ಅಸಂವತ್ಸರ ವಾಸಿನೇ ಪ್ರಬ್ರೂಯಾತ್. ಶಿಷ್ಯನಾಗ್ತೀನಿ ಅಂತ ಬರ್ತಾನೆ. ತಕ್ಷಣ ಶಿಷ್ಯನ್ ಮಾಡ್ಕೋಬಾರ್ದು ಅಂತ ಹೇಳಿ ಏನ್ ಮಾಡ್ಬೇಕು? ಅವನ್ನ 1 ವರ್ಷ ಪರೀಕ್ಷೆ ಮಾಡ್ಬೇಕು. ಎಷ್ಟು ದಿವಸ? 1 ವರ್ಷ ಮಾಡ್ಬೇಕು. 1 ವರ್ಷ. ನ ಅಸಂವತ್ಸರ ವಾಸಿನೇ ಬ್ರೂಯಾತ್ ಪ್ರಬ್ರೂಯಾತ್. ಉಪದೇಶವನ್ನು ಮಾಡಕೂಡುದು ಅಂತ ಹೇಳಿ. ಎಲ್ಲೋ ಮಾತು ಕೇಳಕ್ ಬರ್ತಾನೆ, ಆ ವಿಷಯ ಬೇರೆ ಡಿಸ್ಕಷನ್ಗೆ. ಶಿಷ್ಯನಾಗಿ ಬರ್ತೀನಿ ಅಂತ ಹೇಳಿದ್ರೆ 1 ವರ್ಷ ಅಲ್ಲಿ ಇರ್ಬೇಕು, ಅಲ್ಲೇ ಇರ್ಬೇಕು ಅವನು. 1 ವರ್ಷ ಬಿಟ್ಟು ಬಾಲ, 1 ವರ್ಷ ಇಲ್ಲೇ ಇರು. ನಾ ಹೇಳಿದ ಕೆಲಸ ಮಾಡ್ಕೊಂಡಿರ್ಬೇಕು. ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಅನ್ಸಿದ್ರೆ ನಾವು ಪಾಠ ಹೇಳ್ಬೋದು, ಅಶ್ಯೂರ್ಡ್ ಅಲ್ಲ. ನಮ್ಗೆ ಅಲ್ಲಿಗೂ ಹೇಳದೇ ಇರ್ಬೋದು. ನಮ್ಗೆ ಗೊತ್ತಿದ್ರೆ ಹೇಳ್ತೀವಿ, ಮತ್ತೆ ಗ್ಯಾರಂಟಿ ಅಂತ ಅಶ್ಯೂರೆನ್ಸ್ ಕೊಡೋದಿಲ್ಲ. ಅವ್ರು ಹೇಳ್ತಾರೆ ವಾಸ ಮಾಡಿ 1 ವರ್ಷ ಆದ್ಮೇಲೆ ಪ್ರಶ್ನೆ ಕೇಳಿ, ಗೊತ್ತಿದ್ರೆ ಉತ್ತರ ಹೇಳ್ತೀವಿ, ಅದಕ್ಕೆ ಗ್ಯಾರಂಟಿ ಇಲ್ಲ. ಗೊತ್ತಿದ್ರೆ ಹೇಳ್ತೀವಿ. ಅಂದ್ರೆ ಅವ್ರು ಎಷ್ಟು ವಿನಯನೂ ಇದೆ ಜೊತೆಗೆ. ಎಲ್ಲ ತಿಳ್ಕೊಂಡಿದ್ದು ಭ್ರಮೆ ಇಲ್ಲ. ಶಿಷ್ಯ ಸ್ವೀಕಾರ ಮಾಡಕ್ಕೆ ಇಳಿಸ್ ಬರ್ಬೇಕು. ಅಪ್ಲಿಕೇಶನ್ ಹಾಕು, ಆಮೇಲೆ ಅಳಸ್ ಮಾಡ್ತೀವಿ ಅಂತಾರಲ್ಲ ಹಾಗೆ. ದಡ್ಡ ಬುದ್ಧಿವಂತಲ್ಲ, ನಿಜವಾಗ್ಲೂ ಶಿಷ್ಯನಾಗಿ ಬಂದಿದ್ದಾನೋ ಕುತಂತ್ರಿನೋ ಗೊತ್ತಾಯ್ತಾ? ಮತ್ತೆ ಅವನ ಉದ್ದೇಶ ತಿಳ್ಕೊಳ್ಳೋದಾಗಿದೆಯೋ ಮಿಸ್ಯೂಸ್ ಮಾಡೋದಾಗಿದೆಯೋ ಅವೆಲ್ಲ ಗೊತ್ತಾಗ. ಉದ್ದೇಶ ಎಂತಂತೀಗ ಡಾಕ್ಟ್ರಾಗಿ ಮುಂದೆ ಡಾಕ್ಟ್ರಾಗಿ ಇಂಜೆಕ್ಷನ್ ಕೊಲೆ ದುಡ್ಡಿನ ಪ್ರಕಾರ ಕೊಲ್ಲಕ್ಕೆ ಬರ್ತದಿಲ್ಲ, ಕೆಟ್ಟ ಔಷಧಿ ಕೊಟ್ಟು. ಹಾಗೆಲ್ಲ ಆಗಬಾರ್ದು. ಸರ್ವಿಸ್ ಮೈಂಡೆಡ್ ಹೌದೋ ಅಲ್ಲೋ ಅದು ಗೊತ್ತಾಗ್ಬೋದು. ಇನ್ನೊಂದು ನೋಡಿ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ನಾ ಅಪ್ರವಕ್ತರೇ. ವಿದ್ಯೆಗೆ ಏನು ಗೊತ್ತಾ? ಈಗ ಇಷ್ಟು ಟೈಮ್ ಇಟ್ಟು ಅವರೆಲ್ಲ ಪಾಠ ಹೇಳಿರ್ತಾರೆ, ತಿಳಿತಾ? ಅವ್ರಿಗೇನು ಕಾಣಿಕೆ ಕೊಡಬಹುದು? ಇವನು ಎಷ್ಟು ದುಡ್ಡು ಕೊಟ್ಟರು ಟೈಮಿಗೆ ಬೆಲೆ ಕೊಡ್ಲಕ್ಕೆ ಬರೋದಿಲ್ಲ. ಟೈಮ್ ಹೋದಂದ್ರೆ ಹೋದಾಗ ಲೆಕ್ಕ, ಕಾಂಪನ್ಸೇಟ್ ಮಾಡಕ್ ಬರೋದಿಲ್ಲ. ಏನ್ ಮಾಡೋದು ಗೊತ್ತಾ?
ಅವನು ಮತ್ತೆ ಪ್ರವಚನ ಮಾಡಬೇಕು ಮುಂದೆ. ಜ್ಞಾನದ ಪ್ರವಾಹ ಹೋಗ್ತಿರ್ಬೇಕು ಮುಂದೆ. ಅವನು ಹೇಳಬೇಕು, ನಾನು ಮುಂದೆ ಉಪದೇಶ ಶಿಷ್ಯರಿಗೆ ಹೇಳ್ತೀನಿ ಅಂತ ಹೇಳದೆ ಹೋದರೆ, ಹೇಳೋ ಉದ್ದೇಶ ನನಗಿಲ್ಲ, ನಾನು ಹೇಳಕ್ಕೆ ಹೋಗಬೇಡಿ. ಯಾತಕ್ಕೆ ನಿಂತು ನೀನು ಹೇಳಿ ನನ್ನ ಟೈಮ್ ವೇಸ್ಟ್ ಆಯ್ತು ಅಷ್ಟೇ ಹೊರತು ಏನು ಉಪಯೋಗ ಆಯ್ತು? ನೀನು ಬಂದು ನೀನು ಉದ್ಧಾರ ಅದೇ, ಅದಕ್ಕೆ ನನ್ನ ಟೈಮೇ ಕಾಳು ಮಾಡ್ಬೇಕು ನಾನು. ಗೊತ್ತಾ? ನೀವು ಉದ್ಧಾರ ಇನ್ನೊಬ್ಬರು ಮಾಡ್ತೀವಿ ಅಂದರೆ ಬೆಲೆ ಬರೋದು. ಇನ್ನೊಬ್ರು ಬೆಲೆ ಮಾಡ್ತೀವಿ ಅಂದ್ರೆ ಮಾತ್ರ ಅದು ಬೆಲೆ ಇದೆ ಹೊರತು ತಾನೇ ಮಾಡ್ಕೊಳ್ಳೋದ್ರ ಬೆಲೆ ಇಲ್ಲ. ಅದು ಎಷ್ಟು ಚೆನ್ನಾಗಿದೆ ಎರಡು ವಾಕ್ಯಗಳು. ಒಂದು ವರ್ಷ ಪರೀಕ್ಷೆ ಮಾಡದೆ ಹೇಳಬೇಡಿ, ಮತ್ತು ಯಾವನು ಹೇಳೋದಕ್ಕೆ ಸಿದ್ಧನಿಲ್ಲ ಅವನಿಗೆ ಹೇಳೋದಕ್ಕೆ ಹೋಗಬೇಡಿ. ಅದು ಗುರುದಷ್ಟೇ ಕೊಡ್ಬೇಕಾದ್ರೆ ಬೆಳೆಯುತ್ತದೆ. ಅಂತ್ಯವಾಸಿನ ಮನುಷ್ಯಾಸ್ತಿ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮತಿತವ್ಯ. ನಿಜವಾದ ಗುರುದಕ್ಷಿಣೆ ಯಾವುದು ಅಂದರೆ ನೀವು ಅದನ್ನು ಬೆಳೆಸ್ಬೇಕು, ಓದಬೇಕು. ಫಸ್ಟ್ ಓದಿದ್ದನ್ನು ಚೆನ್ನಾಗಿ ಗಟ್ಟಿ ಮಾಡ್ಕೋಬೇಕು, ಉಳಿದವ್ರು ಹೇಳಬೇಕು, ಅವನು ಮತ್ತೆ ಇನ್ನೊಬ್ರಿಗೆ ಹೇಳಬೇಕು. ಈ ಕ್ರಮದಲ್ಲಿ ಹೇಳಿದಾಗ ಜ್ಞಾನ ಪ್ರವಾಹ ಎದ್ದು ಏನಾಗಬಾರ್ದು, ಯಾವುದೇ ಸಮಸ್ಯೆಗೆ ಒಬ್ಬನ ಅಪಾಯಿಂಟ್ ಮಾಡಿದಾಗ ಅವ್ನು ಮುಚ್ಚೋಗಬಾರ್ದು. ಸಮಸ್ಯೆನ ಡೆವಲಪ್ ಮಾಡಬೇಕೆ ಹೊರತು ಮುಚ್ಚೋದ್ರೆ ಅದು ಬೆಲೆ ಇಲ್ಲ. ಅಭಿವೃದ್ಧಿ ಏನು ಮಾಡಿದ್ರೆ ಮಾತಿ ಕೇಳ್ತಾರಲ್ಲ ಹಾಗೆ, ಅದ್ರ ಮೇಲೆ ಅವನು ಯಶಸ್ಸು ಡಿಪೆಂಡ್ ಆಗುತ್ತೆ. ಯಾವ್ದು? ಅದೇ ಹೇಳಿದ್ದು, ಅವ್ರು 6 ಜನ ಬರ್ತಾರೆ. 6 ಜನ ಬಂದ ತಕ್ಷಣ ಹೌದಾ ಇದ್ರಲ್ಲಿ ವಾಸ ಮಾಡಿರಿ ಅಂತ ಹಿಂಗೆ ಮನುಷ್ಯ ಇರ್ರಿ, ಅವ್ರಿಗೆ ಗೊತ್ತಿದ್ರೆ ಹೇಳ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಒಂದು ಕಡೆಗೆ ನಿಯಮ ಪಾಲನೆ ಮಾಡ್ತಾರೆ, ಇನ್ನೊಂದು ಕಡೆ ನಮ್ಮ ಇನ್ನು ಒಪ್ಕೋತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಗೊತ್ತಿರಬೇಕಾಗಿಲ್ಲ ನನಗೇನು ಕೂಡ. ಗೊತ್ತಾಯ್ತಾ? ನೀವು ಏನು ಕೇಳ್ತೀರಿ ನನಗೆ ಗೊತ್ತೇ ಇಲ್ಲ. ಫಸ್ಟು ನೀವು ಏನು ಕೇಳ್ತೀರಿ ಅಂತ ನನಗೆ ಗೊತ್ತಾಗ ಉತ್ತರ ಕೊಡ್ತೀರಿ. ಅದು ಗೊತ್ತಾಗಲ್ಲ 1 ವರ್ಷ ಕಾಯ್ಬೇಕು ನೀವು. ಫಸ್ಟ್ ಎಲಿಜಿಬಲ್ ಅಂತ ಗೊತ್ತಾಗಬೇಕು. ಕಂಡ್ಕೊಂಡಾಗಲ್ಲ ಉತ್ತರ ಕೊಡೋದಿಲ್ಲ. ಉತ್ತರ ಯಾಕೆ ಕೊಡ್ಬೇಕು ನಿನಗೀಗ? ನನ್ನ ಕೆಲಸ ಇಲ್ಲಿ ಬೇರೆ ಕೆಲಸ ಇದೆ ನನಗೆ, ನಾನು ಧ್ಯಾನ ಮಾಡ್ತಾ ಕೊಡ್ತೀನಿ ಅಂತ ಹೇಳ್ಬೋದು. ಉಪಯೋಗ ಮಾಡ್ತೀನಿ ಅಂತ ಗೊತ್ತಾದ್ರೆ ಏನು ಮಾಡುತ್ತೆ? ಈ ಬಡಸರಿ ಕೊಟ್ಟಿರಿ ಎಲ್ಲ ಮನೆಗೆ ಇಲ್ಲಿ ಸಪ್ಲೈ ಬಡಕಿಸ್ತಾ ಇದ್ರೆ ಅಥವಾ ಮನೆಗೆ ಇಟ್ಕೊಂಡ್ಬಿಟ್ರೆ ಕೊಡೋದಿಲ್ಲ. ಏನು ಮಾಡಬೇಕು? ಅವ್ನ ಉದ್ದೇಶ ಬಡಿಸ್ಬೇಕಾದ. ಬಡಿಸೋದಿಲ್ಲ ಅಂದ್ರೆ ಬಡಿಸೋಕೆ ಯಾಕೆ ಬಂದು? ಬಡಿಸೋ ಕೆಲಸನೇ ಹೆಸರೇ ನಡೆಸ್ತದ. ಪಾಠ ಪ್ರವಚನ ಬಡಿಸೋ ಕೆಲಸ ಅದು. ಅದು ಮಾಡೋದಿಲ್ಲ ಅಂದ್ರೆ ನೀವು ಪಾತಾರ್ಥ ಇಟ್ಕೊಳ್ಳೋ ಹಕ್ಕು ನಿನಗಿಲ್ಲ ಅಂತ ಹೇಳಿ. ಅಹಂ ವಿಶ್ವಂ ಭುವನಂ ಅಭ್ಯಭವಂ. ಮುಂದೇನಿದೆ? ಅಹಂ ವಿಶ್ವಂ ಭುವನಂ ಅಭ್ಯಭವಾಂ ಅನಂತೆ ಸರ್ಗೆ ಲೋಕೆ ಜೇ ಪ್ರತಿಷ್ಠತಿ ಬ್ರಹ್ಮವಿದೋ ವಿದುಃ ನಮೋ ವಿಷ್ಣವೇ ಮಹತೇ ಕರೋಮಿ ಪಶ್ಯಂತಿ ಆತ್ಮನಿ ಅವಸ್ಥಿತಂ ಇತ್ಯಾದಿ. ಇವೆಲ್ಲ ಭೇದ ಹೇಳೋ ಪದಗಳೇ ಹೊರತು ಅಭೇದಗಳ ಪದಗಳಲ್ಲ. ಇದು ಗೊತ್ತಾಯ್ತಾ? ಉಪದೇಶ ಇಷ್ಟು ಮಾಡ್ತಾರೆ, ಎಲ್ಲ ಭೇದ ಇದೆ. ಅನಂತೆ ಸ್ವರ್ಗೇ ಲೋಕೆ ಜೇಯೇ ಪ್ರತಿಷ್ಠತಿ. ಯಾರು ಸರಿಯಾಗಿ ದೇವರನ್ನು ತಿಳ್ಕೊಂಡು ಆರಾಧನೆ ಮಾಡಿ ಅಪ್ರೋಕ್ಷ ಜ್ಞಾನಿಗಳಾಗ್ತಾರೋ ಅವ್ರ ಮುಂದೆ ಏನಾಗ್ತಾರೆ? ಅನಂತೆಯೇ ಸ್ವರ್ಗಲೋಕೆ. ಬರೀ ಸ್ವರ್ಗಲೋಕ ಏನಾಗೋದು? ಈ ಸ್ವರ್ಗ ಆಗಿಬಿಡೋದು, ವಾಪಸ್ ಬರೋ ಸ್ವರ್ಗ. ಅದಕ್ಕೆ ಅನಂತೆಯೇ ಸ್ವರ್ಗೇ ಲೋಕೆ ಅಂತ ಹೇಳಿದ್ರಿಂದ ಅದು ಮೋಕ್ಷನೇ, ಬೇರೆ ಇಲ್ಲ. ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಬರುತ್ತೆ. ಜೇಯೇ ಪ್ರತಿಷ್ಠತಿ ಮತ್ತೆ ಇದ್ದೇ ಇರ್ತಾನೆ ಅಂತ ಬ್ರಹ್ಮವಿದೋ ವಿದುಹು ಬ್ರಹ್ಮಜ್ಞಾನಿಗಳು ಹೇಳ್ತಾರೆ. ನಮೋ ವಿಷ್ಣವೇ ಮಹತೇ ಕರೋ. ವಿಷ್ಣು ನಮಸ್ಕಾರ ಮಾಡ್ಬೇಕಾದ್ರೆ ಏನಂತ ಮಾಡ್ತೇವೆ ನಾವೀಗ? ಮಹತೇ, ದೊಡ್ಡವನು ಅಂತ ನಮಸ್ಕಾರ ಮಾಡ್ತೇವೆ. ಅಲ್ಲಿ ಭೇದ ಇದೆ, ಅಭೇದ ಇದೆಯಾ? ಪಶ್ಯಂತಿ ಆತ್ಮನಿ ಅವಸ್ಥಿತಂ ಇತ್ಯಾದಿ. ಆತ್ಮನಿ ಅವಸ್ಥಿತಂ ಪಶ್ಯತಿ. ನೋಡಿ, ತನ್ನ ಒಳಗಿರೋ ನೋಡ್ತಾನೆ ಅಂತ ಹೇಳ್ತಾನೆ. ತನ್ನೇ ನೋಡ್ಕೊತಾನೆ. ಕರಡಿ ನೋಡ್ಕೊಂಡ್ರೆ ಸಾಕು, ಒಳಗೆ ಯಾಕೆ ನೋಡ್ಕೋಬೇಕಿತ್ತು? ಅದಕ್ಕೆ ಒಳಗೆ ನೋಡೋಣ ಅಂದ್ರೆ ಏನಾಗ್ಬೇಕೀಗ? ಅವನು ಬೇರೆ ಇದ್ದಾನೆ. ದೇಹದೊಳಗೆ ನಾವು ಬೇರೆಯಾಗಿ ಆಗಿದ್ದೇವೆ, ನಮ್ಮೊಳಗೆ ದೇವರು ನಮ್ಮಿಂದ ಬೇರೆಯಾಗಿದ್ದಾನೆ, ಅವನನ್ನು ನೋಡಬೇಕು ಇತ್ಯಾದಿ. ಯಚ ಈಶ್ವರ ತದ್ಭೇದೋ ವಾ ಪ್ರತ್ಯಕ್ಷಾದಿ ಸಿದ್ಧ ತತ್ಪಕ್ಷೇತು ಐಕ್ಯಾದೇರಪಿ ಮಿಥ್ಯಾತ್ವಾ ಸ್ವರೂಪಾಯ ಚ ಸ್ವರೂಪ ಸಿದ್ಧತ್ವಾದ್ ವ್ಯರ್ಥೈವ ಶ್ರುತಿ. ಇಲ್ಲಿ ಒಂದು ಪ್ರಶ್ನೆ ಬಂತು. ನಚ ಈಶ್ವರ ತದ್ಭೇದೋ ವಾ ಪ್ರತ್ಯಕ್ಷಾದಿ ಸಿದ್ಧ ತತ್ಪಕ್ಷೇತು ಐಕ್ಯಾದೇರಪಿ ಮಿಥ್ಯಾತ್ವಾದ್ ಸ್ವರೂಪಸ್ಯ ಚ ಸಿದ್ಧತ್ವಾದ್ ವ್ಯರ್ಥೈವ ಶ್ರುತಿ. ಇದೆಲ್ಲ ವಿಷ್ಣು ವಿಸ್ತಾರವಾಗಿ ಹೇಳಿದ್ದಾರೆ. ಯಾವಾಗ ಅದೇನು ಹೇಳ್ತಾರೆ ಅಂದರೆ, ಜೀವೇಶ್ವರ ಭೇದ ಪ್ರತ್ಯಕ್ಷ ಸಿದ್ಧ, ಅದನ್ನೇನು ಶಾಸ್ತ್ರ ಹೇಳಬೇಕಾದ ಕಾರಣ ಇಲ್ಲ. ಅದಕ್ಕೇನೆ ಅದು ಅನುವಾದ ಮಾಡಿ ಭೇದ ಸುಳ್ಳು ಅಂತ ಉಪದೇಶ ಮಾಡ್ತಿದ್ದಾರೆ ಅಂತ ಅನುವಾದ. ಅದಕ್ಕೆ ಹೇಳ್ತಾರೆ ಅದು ನಡೆದೇ ಇಲ್ಲ. ಫಸ್ಟ್ ಈಶ್ವರ ತದ್ಭೇದೋವ ಪ್ರತ್ಯಕ್ಷಾದಿ ಸಿದ್ಧ. ದೇವ್ರು ಪ್ರತ್ಯಕ್ಷ ಸಿದ್ಧನಾಗಿದ್ದರೆ ದೇವರಿಲ್ಲ ಅಂತ ಹೇಳ್ತಿದ್ರು ಜನ, ರಾಷ್ಟ್ರೀಕರು ಹಾಕಿರ್ತಾ ಇದ್ರು. ಗೊತ್ತಾಯ್ತಾ? ಅದನ್ನ ಪ್ರತ್ಯಕ್ಷ ಸಿದ್ಧ ಅಲ್ಲ. ಅದರಿಂದ ಭೇದ ಪ್ರತ್ಯಕ್ಷ ಸಿದ್ಧ ಅಲ್ಲ. ಅದು ಪ್ರತ್ಯಕ್ಷದಿಂದ ಅಲೋ ಆಗಿದೆ ಅಷ್ಟೇನೆ. ಸಿದ್ಧ ಮಾಡೋದು ಆಗಮದಿಂದಾನೆ. ಪಂಚಭೇದಗಳು ಆಗಮದಿಂದ ಗೊತ್ತಾಗುತ್ತೆ ಹೊರತು ನಮ್ಮ ಇದರಿಂದ ಪ್ರತ್ಯಕ್ಷದಿಂದ ಗೊತ್ತಾಗೋದಿಲ್ಲ. ಆಗಮ ಓದಿದ ಮೇಲೆ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗೋದಿಲ್ಲ. ಸುಮ್ಮನೆ ನೋಡ್ತೀವಿ ಅಷ್ಟೇನೆ. ಆಗಮ ಹೇಳಿದ ನಮಗೇನು ಗೊತ್ತಾಗುತ್ತೆ? ಪುಸ್ತಕ ನೋಡ್ತಾನೆ. ಸ್ಟೂಡೆಂಟ್ಸ್ ಪುಸ್ತಕ ಇಲ್ಲ, ಬೇಷ್ಟೊತ್ತು ಪುಸ್ತಕ ಇದೆ. ಅರೆ ಇಬ್ಬರು ಒಂದೇ ಪುಸ್ತಕ ಇಟ್ಕೊಂಡು ಏನು ಹೇಳಿದಾಗಾಯ್ತು ಅಂದರೆ, ಪುಸ್ತಕ ಇದೆ,
ಕಾರಣ ಒಳಗಿಂದ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಹೇಳಬೇಕಷ್ಟೆ. ಇಲ್ಲದೆ ಹೋದ್ರೆ ಅವನು ಹೇಳೋ ಪುಸ್ತಕ ಬೇರೆ ಇವ್ರ ಪುಸ್ತಕ ಬೇರೆ ಆಗಿಬಿಟ್ರೆ ಪಾಠ ಪ್ರವಚನ ಆಗುತ್ತೆ, ಆಗೋದೇ. ಲಕ್ಷಿತ ಸ್ವರೂಪಸ್ಯಾಪಿನ ಸ್ವರೂಪಾದ್ ವಿಶೇಷ ನಿರ್ವಿಶೇಷತ್ವೋಕ್ತೇ. ನೋಡಿ, ಆಗಮದಿಂದ ದೇವರು ಹೇಳಲ್ಪಟ್ಟಿದ್ದಾನೆ ಅಂತ ಹೇಳಿದ ಮೇಲೆ ದೇವರನ್ನ ಅಲಗಡಿಬಾರ್ದು. ಆಗಮ ಹೇಳಿದ ಮೇಲೆ ಅಲಗಡಿಬಾರ್ದು. ಹೇಳದೆ ಹೋದಾಗ ಪ್ರಸಕ್ತಿ ಬಂದಿಲ್ಲ. ದೇರ್ಫೋರ್ ನಮ್ಮ ಭೇದ ಹೇಳೋದಕ್ಕೆ ಅರ್ಥ ಇದೆ, ನಿಮ್ಮ ಭೇದಕ್ಕೆ ಅರ್ಥನೇ ಇಲ್ಲ. ಇಲ್ಲ, ಆಗಮದಿಂದ ಬ್ರಹ್ಮ ವಾಚ್ಯನಾಗಿಲ್ಲ ವಾದ ಶುರು ಮಾಡುತ್ತೆ. ಬ್ರಹ್ಮ ಆಗಮದಿಂದ ವಾಚ್ಯನಲ್ಲ, ಲಕ್ಷ್ಯ. ಲಕ್ಷ್ಯ ಅಂದ್ರೇನು? ವಾಚ್ಯನಾಗ್ಬಿಟ್ರೆ ಏನಾಗ್ತಾನವನು? ಸಗುಣ ಆಗಿಬಿಡ್ತಾನೆ. ಸಗುಣ ಆಗಬಾರ್ದು, ವಾಚ್ಯತ್ವ ಬಂದ್ಬಿಡುತ್ತೆ. ಅದು ವಾಚ್ಯತ್ವ ಇಲ್ಲ. ಅದೇನ್ ಮಾಡ್ತಾನೆ? ಲಕ್ಷಿತನಾಗ್ತಾನೆ. ಅದು ಕೇಳಿದ್ರೆ ಲಕ್ಷ್ಯ ಆಗಬೇಕಾದ್ರೆ ಫಸ್ಟ್ ಏನಾಗಿರ್ಬೇಕು? ಅವನು ವಾಚ್ಯನಾಗಿರ್ಲೇಬೇಕು. ತಮಾಷೆ ಆಗಿದ್ರೆ ಒಬ್ಬ ಪ್ರಶ್ನೆ ಹೇಳ್ತಾರೆ, ಫಸ್ಟ್ 1000 ಇಷ್ಟ ಆಗುತ್ತೆ, ಸೆಕೆಂಡ್ 1000 ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ 1000 ಮಾಡಿಬಿಡೋದು, ಸೆಕೆಂಡ್ 1000 ಮಾಡಿಬಿಡೋದ್ರೆ ಏನಾಗುತ್ತೆ? ಸೆಕೆಂಡ್ 1000 ಯಾವಾಗ ಬರುತ್ತೆ? ಫಸ್ಟ್ 1000 ಆದ್ರೆ ಗೊತ್ತಾಯ್ತಾ? ಫೋರ್ತ್ ಫ್ಲೋರಲ್ಲಿ ಬೇರೆ, ಫೋರ್ತ್ ಮೇಲೆ ಫೋರ್ತ್ ಮೇಲೆ ಬರ್ತದೆ. ಈಗ ಅದು ಜಾಣತಾರೆ ಮಾಡಕ್ಕೆ ಹೋಗ್ತಾರೆ, ತಪ್ಪತ್ತು. ಆದ್ದರಿಂದ ಎಂದೂ ಕೂಡ ಲಕ್ಷಿತ ಸ್ವರೂಪಸ್ಯ ಇದೆಲ್ಲ ಆಯ್ತು. ಒಂದೊಂದೇ ಮಾತಲ್ಲಿ ಜಾಸ್ತಿ ಬರೆಯೋದಿರೋರು, ಬಿತ್ತಿಬಂಬ ಹೇಳೋರು. ಸರ್ವಶಬ್ದ ವಾಚ್ಯ ಲಕ್ಷಣ ಆಯುಕ್ತೇ, ಇಷ್ಟೇ. ಯಾವ ಶಬ್ದವನ್ನು ವಾಚ್ಯನಾಗದೇ ಇದ್ದರೆ ಲಕ್ಷ್ಯ ಹೇಗಾಗ್ತಾನೆ ಅಂತ ಕೇಳಿದರೆ ಅವ್ರು ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಯೋಚನೆ ಮಾಡೋಣ, ಹೋಗ್ಬೇಕು, ಇಲ್ಲ ಸೋಲ್ಬೇಕಷ್ಟೆ. ಸ್ವರೂಪಾದ್ ವಿಶೇಷ ನಿರ್ವಿಶೇಷತ್ವೋಕ್ತೇ. ನಿರ್ವಿಶೇಷ ಅಂದಿಲ್ಲ ರೀ, ಲಕ್ಷ್ಯ ಇಚ್ಛೆ ಇದೆ, ಹೋಗ್ಲಪ್ಪ ವಾಚ್ಯ ಹಾಳಾಗಲ್ಲ, ಲಕ್ಷ್ಯನೇ ಅಂತ ಒಪ್ಪೋಬೇಡ. ಬ್ರಹ್ಮ ಲಕ್ಷ್ಯನೇ ಆಗಿದೆ. ಲಕ್ಷ್ಯ ಏನಾಗಬೇಕು? ಗಂಗಾ ತೀರೆ ಗಂಗಾಯಾಮ್ ಘೋಷ, ಗಂಗಾ ತೀರೆ ಘೋಷ. ಗಂಗಾ ತೀರಕ್ಕೆ ಒಂದು ವಿಶೇಷತೆ ಇದೆ. ಬರೀ ಗಂಗೆಯಲ್ಲಿ ಬರೀ ಒಂದು ಹಳ್ಳಿ ಇರೋದು ಬೇರೆ, ಗಂಗಾ ತೀರದಲ್ಲಿ ಹಳ್ಳಿ ಇರೋದು ಬೇರೆ. ಇವತ್ತು ಕಾಶಿ ಎಲ್ಲೋ ಇದ್ರೆ ಏನಾಗ್ತಿತ್ತದು? ಗಂಗಾ ತೀರದಿದ್ದಕ್ಕೆ ಅಷ್ಟು ಮಹತ್ವ ಬಂತದೆ, ಹೊತ್ತಾನೆ. ಅದು ಅಂದ್ಮೇಲೆ ವಿಶೇಷ ಇದೆ. ಹಳ್ಳಿ ಇದೆ, ಗಂಗಾ ತೀರದ ವಿಶೇಷ ಬಂತು. ನಿಮ್ಮ ಬ್ರಹ್ಮ ನಿರ್ವಿಶೇಷ, ಏನು ಹೇಳೋದು ಬಂದೆ ಅವನಿಗೆ? ನಿರ್ವಿಶೇಷ ಬ್ರಹ್ಮನಿಗೆ ಅವನು ಲಕ್ಷ್ಯನಾದರೂ ಅಷ್ಟೇ, ವಾಚ್ಯನಾದರೂ ಅಷ್ಟೇ. ಅರ್ಥ ಆಯ್ತಾ? ಇವತ್ತು ಯಮುನಾ ತೀರೆ ಎಂದ, ಗಂಗಾ ತೀರೆ ಎಂದ, ಎಷ್ಟು ವ್ಯತ್ಯಾಸ ಬಂತೀಗ ನೋಡಿ. ಸೈಟೇ 10x10 ಸೈಟು. ಮೆಜೆಸ್ಟಿಕ್ ಅಲ್ಲಿ ಎಷ್ಟಿರುತ್ತೆ, ಇಲ್ಲಿದ್ದು ಎಷ್ಟಿರುತ್ತೆ? ಅಲ್ಲಿ ಇದ್ಬಿಟ್ರೆ ಇಂಚು ಸ್ಕ್ವೇರ್ ಇಂಚ್ ಕೌಂಟ್ ಮಾಡ್ತಾ ಶುರು ಮಾಡುತ್ತೆ. ಸ್ಕ್ವೇರ್ ಫುಟ್ ಅಲ್ಲ, ಸ್ಕ್ವೇರ್ ಇಂಚಿ ಬರುತ್ತೆ. ಮತ್ತು ವಿಶೇಷ ಆಯ್ತು. ಈಗ ಗಂಗಾ ತೀರ ಅಂದಮೇಲೆ ಮಹತ್ವನೇ ಬೇರೆ ಆಯ್ತು, ವಿಶೇಷ ಬಂತಲ್ಲಿ. ನೀನು ನಿರ್ವಿಶೇಷ ಬ್ರಹ್ಮನ ಒಪ್ಪವನಿಗೆ ಅಲ್ಲಾದ್ರೆ ಇಲ್ಲೇ ನೀವನಿಗೆ ಅವು ಹೇಳೋದಿಲ್ಲ. ಒಂದು ಮಾತು, ಹುಚ್ಚಿಗೆ ತೋರ್ ಮನೆ ಯಾರು ಅತ್ತೆ ಮನೆ ಯಾರು ಹೇಳ್ತಾರೆ. ಹುಚ್ಚಿ ಎಷ್ಟಿದ್ರು ಹುಚ್ಚಿರೇ ಆದಾಗ ಎಲ್ಲಿದ್ರೇನಂತೆ ಅಷ್ಟೇ. ನಿಮ್ಮ ನಿರ್ವಿಶೇಷ ಬ್ರಹ್ಮ ವಾಚ್ಯರಾದರೂ ಅಷ್ಟೇ, ಲಕ್ಷ್ಯರಾದರೂ ಅಷ್ಟೇ. ಅವ್ನು ಏನಾದ್ರು ಮಾಡ್ತಾರ ಹೋಗಲಿ, ಅವನು ಏನು ಮಾಡ್ತಾನಪ್ಪ? ನಮ್ಮನ್ನು ಏನು ಮಾಡಿ ನಿರ್ವಿಶೇಷ, ಏನೇನು ಮಾಡಂಗಿಲ್ಲ. ಏನು ಮಾಡ್ತೀವಿ ಮಾಡು ಅಂತಾರಲ್ಲ ಹಾಗೆ. ಸ್ವರ್ಗ ಕೊಡ್ಲಕ್ಕೆ ಬರಲ್ಲ, ನರಕ ಕೊಡ್ಲಕ್ಕೆ ಬರಲ್ಲ, ಏನು ಮಾಡೋಕ್ಕೂ ಬರಲ್ಲ. ಇಬ್ಬರು ಒಂದೇ ಅನ್ನೋದು. ಒಬ್ಬರೇ ಆದರೆ ಡಿವಿಷನ್ ಯಾಕೆ ಬಂತ ಆಗಿದ್ದಾರೆ? ಒಬ್ಬನಲ್ಲಿ ಭೇದ ಎಲ್ಲಿಂದ ಬಂತು? ಉಪಾಧಿ ಎಲ್ಲಿಂದ ಬಂತು? ಅವಿದ್ಯೆ ಎಲ್ಲಿಂದ ಬಂತು? ಇಲ್ಲ, ಜಸ್ಟ್ ಅಶ್ಯೂಮ್ ಅಂತಾರೆ. ಅಶ್ಯೂಮ್ ಮಾಡ್ಕೊಂಡು ಇಷ್ಟೆಲ್ಲ ಗಲಾಟೆ ಮಾಡಬೇಕಾ? ಸಣ್ಣ ಪುಟ್ಟ ವಿಷಯನ ಅಶ್ಯೂಮ್ ಮಾಡ್ಕೊಡೋದಕ್ಕೆ ಹೇಳಿದ್ನಲ್ಲ. ₹1,00,000 ಸಾಲ ಕೊಟ್ಟಿದ್ದೀನಿ, ನೀವು ₹1,00,000 ಹೌಸ್ ಕೊಡ್ತೀನಿ. ಹೌದಾ? ಅವ ಎಷ್ಟು ಉಳಿಯುತ್ತೆ? ಎಲ್ಲ ಕೊಟ್ಟಾಗಾಯ್ತು, ಹೋಗುತ್ತೆ. ಕೊಟ್ಟರೆ ಅದು ಅಶ್ಯೂಮ್ ಮಾಡ್ಕೊಳ್ಳೋದು. ಯಾವಾಗ ಕೊಟ್ಬಿಟ್ಟು ಲೆಕ್ಕ ಸರಿ ಹೋಯ್ತು ಅಂತ ಹೇಳಿದ್ರೆ ಆ ಲೆಕ್ಕ ಆಯ್ತು. ಅಶ್ಯೂಮ್ ಮಾಡ್ಕೋಬೇಕಾದ್ರೆ ಪದಾರ್ಥ ಇರಬೇಕು. ಸುಳ್ಳು ಅಶ್ಯೂಮ್ ಮಾಡ್ಕೊಳ್ಬೇಕು. ಶಶಿ ವಿಷಾಣ ಅಶ್ಯೂಮ್ ಮಾಡ್ಕೊ, ಏನು ಅಶ್ಯೂಮ್ ಮಾಡ್ಕೊತೀರಿ? ಸಾಧ್ಯ ಇಲ್ಲ ಅಶ್ಯೂಮ್ ಮಾಡ್ಕೊಳ್ಳೋದಕ್ಕೆ. ಯಾತಕ್ಕೆ? ವಸ್ತುನೇ ಇಲ್ಲ. ನಿರ್ವಿಶೇಷತ್ವೋಕ್ತಿ ಮಿಥ್ಯಾ ವಿಶೇಷೋಕ್ತೋ ಚ ಅಪ್ರಾಮಾಣ್ಯಂ ಶ್ರುತೇ. ಇಲ್ಲ ರೀ, ನಿಮಗೆ ಗೊತ್ತಾಗಲಿಲ್ಲ. ನಮ್ಮ ಮತನೇ ವಿಶಿಷ್ಟವಾದ ಮತ. ಏನು ಮತ? ಮಿಥ್ಯಾ ವಿಶೇಷ ಇದೆ ಬ್ರಹ್ಮನಿಗೆ, ಅದನ್ನು ಕೇಳಬೇಕಾಗಿದೆ. ಅದು ಕೇಳ್ತಾರೆ. ಮಿಥ್ಯಾ ವಿಶೇಷ ಆದರೂ ಒಂದೇ, ವಿಶೇಷ ಇಲ್ಲ ಆದರೂ ಒಂದೇ. ಮಿಥ್ಯಾ ವಿಶೇಷೋಕ್ತೋ ಚ ಅಪ್ರಾಮಾಣ್ಯಂ ಶ್ರುತೆ. ನಿಮ್ಮ ಮತ ಹೋಗೋದಿಲ್ಲ, ಶ್ರುತಿಗೆ ಅಪ್ರಾಮಾಣ್ಯ ಬರುತ್ತೆ. ವಿಶೇಷ ಹೇಳಿ ಹೋಗ್ಲಪ್ಪ, ಮಿಥ್ಯಾ ವಿಶೇಷ ಹೇಳಿದೆ ಅಂದ್ರೆ ಶ್ರುತಿ ಏನು ಹೇಳಿದಾಗಾಯ್ತು? ಈಗ ಮಿಥ್ಯಾ ಹೇಳಿದಾಗಾಯ್ತು. ಅದ್ರ ಬರೀ ಅದು ನೀನು ಹಾಳಾಗಿದ್ರೆ ಅವ್ರು ನಾ ಮಾಡಿದಾಗಾಯ್ತು ಶ್ರುತಿನ. ಮಿಥ್ಯಾತ್ವಂಚ ಮಿಥ್ಯೈವ ತೇಷಾಂ. ಆ ಮಿಥ್ಯಾತ್ವನು ಮಿಥ್ಯನೇ ಮತ್ತೆ, ಅದು ಇನ್ನೊಂದು ಜೊತೆಗೆ ಅನವಸ್ಥಾ ಪರಂಪರೆ. ಅತಃ ಸತ್ಯತ್ವಂ ಸತ್ಯಂ ಸ್ಯಾ. ಸತ್ಯತ್ವ ಸತ್ಯ ಅನ್ನೋದಕ್ಕೆ ಎಷ್ಟು ಮಹತ್ವ ಇರುತ್ತೆ. ಮಿಥ್ಯಾತ್ವ ಮಿಥ್ಯಾ ಇರೋದು ಹೇಳಿದ್ರೆ ಸತ್ಯ ಆಯ್ತು ವಾಪಸ್ಸು. ಆ ಸತ್ಯದ ಸತ್ವ ಒಪ್ಪೋದು ಸಿಂಪಲ್. ಅದು ಉಪಾಧಿಕೃತ ಭೇದೇಪಿ ಉಪಾಧೇರ್ ಮಿಥ್ಯಾತ್ವೇ ತು ಇದನ್ನೇನು ಮಾಡ್ತಾರೆ ಹೇಳ್ಬೇಕಾರೆ ಅಲ್ಲಿ ಅವಚ್ಛೇದಕ್ಕಾಗಿ ಎಲ್ಲ ಹಾಕಿಬಿಟ್ಟು ನಿಮಗೆ ಏನೂ ಅರ್ಥ ಆಗದಂತೆ ಆಗಿಬಿಡುತ್ತೆ. ಇಷ್ಟೇ ಕಾನ್ಸೆಪ್ಟ್. ಅದು ಏನು ಹೇಳ್ತೀವಿ ಹೇಳಿ? ವೇದ ಸತ್ಯ ಹೇಳುತ್ತೋ ಸುಳ್ಳು ಹೇಳುತ್ತೆ, ಇಷ್ಟೇ. ಏನೇನು ಮಾಡ್ತಾರೆ? ವೇದತ್ವ ನಾವು ಯಾವುದು ಶುರು ಮಾಡ್ತಾರೆ, ಅದೆಲ್ಲ ಬೇಡ. ನನಗೆ ಎಷ್ಟು ಬೇಕೋ ತುದಿ ಪಾಯಿಂಟ್ ಉತ್ತರ ಕೊಡು. ಅದು ಕೋರ್ಟಲ್ಲಿ ಸರಿಯಾಗಿ ಹೇಳ್ತಾರೆ. ಸಾಕ್ಷಿ ಏನೋ ಹೇಳಕ್ಕೆ ಹೋಗ್ತಾರೆ, ನೋಡಿದ್ಯೋ ಇಲ್ಲ, ಇಷ್ಟೇ. ಏನು ಹೇಳ್ಬೇಕು ಅವನು?
ಅದೇನಾಯ್ತು ಅಂದ್ರೆ ಏನಾಗಿಲ್ಲ, ನೋಡಿದ್ದೆ ಅಥವಾ ಇಲ್ಲ ಅಷ್ಟೇ ಹೇಳ್ಬೇಕು, ಬೇರೆ ಹೇಳ್ಬಾರ್ದು. ನೋಡಿದ್ದೆ ಅದಕ್ಕೆ ಮುಂದೆ ಪ್ರಶ್ನೆ ಕೇಳ್ತಾರೆ ಅದ್ರ ಮೇಲೆ. ಅದನ್ನೇ ನೀವು ಆಂಬಿಗಸ್ ಮಾಡಿದ್ರೆ ಗೆಟ್ ಸಾಕ್ಷಿ ಅಲ್ಲ. ಆ ರೀತಿ ಮಾಡಿದಾಗ ಮಾತ್ರ ತಿರಿಲಿ ಹಾಗೆ ಹೇಳೋದಿಲ್ಲ. ಹೌದು ಕತೆ ಹೋಗ್ತಾನೆ ಅದೇ ಅಷ್ಟೇಳಿ ಅವ್ರು 20-30 ವರ್ಷ ಬೇಕು ಅದಕ್ಕೆ. ತಿಳಿತಾ? ಅವ್ರು ಅಪರಾಧಿ ಸತ್ತೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಹೇಳೋವತ್ತಿಗೆ. ಅದು ಸರಿ. ಇನ್ನು ಇವ್ರಿಗೆ ಹೇಳಿದ್ರೆ ಗೊತ್ತಾ ಎಷ್ಟು ಕೋಟಿ ವರ್ಷ ಆದ್ರೆ ಅದು ಸಾಲ್ವ್ ಆಗೋದಿಲ್ಲ. ಇದು ಎಷ್ಟು ಸಾರ್ ಮುಂದೆ ಹೋಗ್ತಾನೆ ಇರೋದು. ಆಪ್ತಮೇವ ಉಪಾಧಿ ಭೇದಂ ಪ್ರಾಪಯಿತ್ವ ಪುನರ್ನಿಷಿದ್ಧತೆ ಇತಿ ಸಯೇವ ದೋಷ. ಅದು ಹೇಳಿದ್ನಲ್ಲ, ಇಲ್ಲದಂತಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನಿರೀಕ್ಷಣೆ ಮಾಡೋದಾದ್ರೆ ಸುಮ್ಮನೆ ಹೋಗೋಣ ಪಾಪ, ಪೀಡಿಸಿ ಎತ್ತಿ ಥ್ಯಾಂಕ್ಸ್ ಹೇಳು ಅಂತ ಕೇಳಿದ್ರೆ ಥ್ಯಾಂಕ್ಸ್ ಹೇಳ್ತಾನ ಅವನು. ಗೊತ್ತಾಯ್ತಾ? ಎಷ್ಟು ಸಿಟ್ಟು ಬರುತ್ತೆ ಅವನಿಗೆ. ಹಾಗೆಲ್ಲ ಮಾಡಬಾರದು. ಸತ್ಯೋಪಾಧಿ ಪಕ್ಷೇಪಿ ಹಸ್ತಪಾದಾದಿ ಉಪಾಧಿ ಭೇದೇಪಿ. ಕೊನೆಗೆ ಯಾವ ಸ್ಟೇಜಿಗೆ ಬರ್ತಾರೆ ಗೊತ್ತಾ? ಇದೆಲ್ಲ ಅನುಭವ ಗೊತ್ತಾಗೋ ವಿಚಾರ, ಹೇಳಿ ಗೊತ್ತಾಗಲ್ಲ ಅಂತ. ಮತ್ತೆ ಇಷ್ಟೊತ್ತಾಗಿ ನಮ್ಮ ಪ್ರಾಣ ತೆಗೆದಿರಿ ಆಗಿದ್ರೆ ಅನುಭವ ಗೊತ್ತಾಗಿದ್ದಕ್ಕೆ ಅನುಭವ ನಮಗೆ ನೀವಾಗಿ ಇಷ್ಟೊತ್ತಾಗಿ ಓಡಾಡಿಸ್ಬೇಕಾಗಿತ್ತಪ್ಪ. ಕೊನೆಗೆ ಹೇಳೋದಿದೆ ಅಲ್ಟಿಮೇಟ್ ಆನ್ಸರ್ ಏನು ಗೊತ್ತೇನೋ? ಅನುಭವಕ್ಕೆ ಬಂದ್ರೆ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗಲ್ಲ ನಿಮಗೆ. ಮತ್ತೆ ವಾದಕ್ಕೆ ಬಂದು ಯಾಕೆ ಹೇಳಬೇಕು ಯಾತಕ್ಕೆ? ಅದಕ್ಕೆ ಈಗ ತಪ್ಪದು. ಹೋಲ್ ಟೈಮ್ ವೇಸ್ಟ್ ಮಾಡ್ದೆ ಆಯ್ತು, ಹೊರತು ಉಪಯೋಗ ಬರಲಿಲ್ಲ. ಇದ್ರಿಗೆ ಉತ್ತರ ಅಂತ ಕರೀತಾರೆ ಯಾರು? ಏನಂತ? ನಮ್ಮ ಅನುಭವ ಬೇರೆ, ನಮ್ಮನ್ನು ಸತ್ಯ ಹೇಳಿ ಅನುಭವ ಹೇಳಿದ್ದು. ಸುಳ್ಳು ಹೇಳಿ ಅನುಭವ ಬರುತ್ತಾರೆ. ಶಶಿಭೂಷಣ ಇಲ್ಲ ಅಂತ ಹೇಳ್ತೀರಲ್ಲ, ನೀವು ಅನುಭವಕ್ಕೆ ಬಂದಾಗ ಗೊತ್ತಾಗುತ್ತೆ. ಏನು ಅನುಭವಕ್ಕೆ ಬರುತ್ತೆ ನಿಮ್ಗೆ? ಅದೀಗ ಅದು ಅನುಭವ ಬರುತ್ತಾ? ಈ ಯಾವುದೋ ಸ್ವೀಟ್ ಹಾಕಿದ, ಇದು ಚೆನ್ನಾಗಿಲ್ಲ ಅಂತ ತಿಂದು ನೋಡೋ ಗೊತ್ತಾಗುತ್ತೆ. ಕರೆಕ್ಟ್ ಅದು. ಪದಾರ್ಥ ಎದುರಿಗಿದೆ, ಶಶಿಭೂಷಣ ಚುಚ್ಕೊಂಡು ನೋಡೋ ಗೊತ್ತಾಗುತ್ತೆ ಅಂತ. ಶಶಿಭೂಷಣ ಹೊಡಿಲಿ ಅವ ಬುದ್ಧಿ ಬರುತ್ತೆ, ಏನ್ ಬುದ್ಧಿ ಬರುತ್ತೆ? ಅಲ್ಲೇನು ಅನುಭವ ಶಬ್ದನ ಉಪಯೋಗಿಸ್ಬೇಕಾದ್ರೆ ಏನಾಗಿರ್ಬೇಕದು? ಸತ್ಯ ವಿಷಯ ಹೇಳಿ, ಗೊತ್ತಾಯ್ತಾ? ತಿಂದು ನೋಡೋದು ತಿನ್ನ ಪದಾರ್ಥ ಇರಬೇಕು, ಅದು ಅನುಭವ ಆಗುತ್ತೆ. ಆಮೇಲೆ ತಿಂದು ಶಶಿಭೂಷಣ ಕಚ್ಚಿ ನೋಡುವಂತ ಏನು ಅರ್ಥ? ಅದಕ್ಕೆ ಬರೋದಿಲ್ಲ. ಅದೆಲ್ಲ ಆಚಾರ ಅಟ್ಯಾಕ್ ಮಾಡ್ತಾರೆ. ಎಲ್ಲ ಪರ್ಫೆಕ್ಟಾಗಿ ಅಟ್ಯಾಕ್ ಮಾಡೋದ್ರಿಂದ ಭಾರಿ ಸಿಟ್ಟು ಬಂತು ಅವ್ರ ಮೇಲೆ ಇವರಿಗೆ. ಸುಖಂ ದುಃಖಂ ಭುಜ್ಯೇತ ಇತ್ಯೇವ ಮಾದಯೋ ದೋಷಾ ಸಮಾಯವ. ಅಲ್ಲಿಗೆ ನಾಳೆ ಕಂಟಿನ್ಯೂ ಮಾಡೋಣ. ಅಲ್ಲಿಗೆ ಮುದೆ ಹೋಗುತ್ತೆ ಅಂದಾಗ ಅದೇ ವಾಕ್ಯಕ್ಕೆ ಮುಗಿಯುತ್ತೆ. ಏನಂತ ಹೇಳ್ತಾರೆ ನೋಡಿ. ಸತ್ಯೋಪಾಧಿ ಪಕ್ಷೆ, ಮಿಥ್ಯೋಪಾಧಿ ಪಕ್ಷ ಒಂದು, ಅದೆಲ್ಲ ಉಪಾಧಿ ಖಂಡ ನೆನಪಿರಬೇಕು, ಬರಿಬಾರದು. ಹಸ್ತಪಾದಾದಿ ಉಪಾಧಿ ಭೇದೇಪಿ ಭೋಕ್ತು ಏಕತ್ವ ದೃಷ್ಟೇ ಏಕೇನೈವ ಈಶ್ವರೇಣ ಸರ್ವೋಪಾಧಿಗತಂ ಸುಖಂ ದುಃಖಂ ಭುಜ್ಯೇತ ಇತ್ಯೇವ ಮಾದಯೋ ದೋಷಾ ಸಮಾಯೇವ. ಗೊತ್ತಾಯ್ತಾ? ಸತ್ಯೋಪಾಧಿ ಪಕ್ಷ ಹೇಳಿದ್ರಷ್ಟೇ, ಮಿಥ್ಯೋಪಾಧಿ ಪಕ್ಷ ಹೇಳಿದ್ರು ಅಷ್ಟೇನೆ. ಅದು ಸಿದ್ಧಾಂತ ಆಗಲಿಲ್ಲ. ಅಚೇತನ ಜಗತ್ತು ಸುಳ್ಳು ಅಭೇದ ಆದ್ರೂ ಒಂದೇ, ಜಗತ್ ಸತ್ಯ ಅಭೇದ ಆದ್ರೂ ಒಂದೇ. ಅಭೇದ ಸತ್ಯ ಆದ್ರೂ ಬರೋದಿಲ್ಲ, ಸುಳ್ಳಾದ್ರೂ ಬರೋದಿಲ್ಲ. ಗೊತ್ತಾಯ್ತಾ? ಯಾಕೆ? ಜಗತ್ತೇ, ಪರಮಾತ್ಮನೇ. ಸುಳ್ಳು ಜಗತ್ತು ಅಂದ್ರೆ ಅಷ್ಟೇ, ಸತ್ಯ ಜಗತ್ತು ಅಂದ್ರೆ ಅಷ್ಟೇ. ಭೇದನ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಅಚೇತನಾನುಮಾನ ಅನುಭವ ಅಭಾವಾತ್ ನ ಚ ತತ್ಸಾಮ್ಯಂ. ಅಚೇತನಾನಾಂ ಅನುಭವ ಅಭಾವಾತ್ ನ ತತ್ಸಾಮ್ಯಂ. ಇಲ್ಲಿ ಅಚೇತನಗಳ ಅನುಭವನೇ ಇಲ್ಲ, ಆದ್ದರಿಂದ ಅವುಗಳ ಬಗ್ಗೆ ಮಾತಾಡಕ್ಕೆ ಬರೋದಿಲ್ಲ. ಒಂದ್ ಸೈಡ್ ಆಯ್ತು ಅಷ್ಟೇ. ಇಬ್ಬರಿದ್ದ ಇಬ್ಬರ ಅನುಭವ ಕೇಳಬಹುದು ನಾವು. ಜಡ ಪದಾರ್ಥ ಚೇತನ ಪದಾರ್ಥ ಇದ್ದಾಗ ಅನುಭವದ ಪ್ರಶ್ನೆ ಯಾರಿಗೆ ಬರೋದಿಲ್ಲ? ಜಡಕ್ಕೆ ಬರೋದಿಲ್ಲ. ಜಡ ಚೈತನ್ಯನೇ ಇಲ್ಲ ಅಂದ್ರೆ ಅನುಭವ ಬರೋದಿಲ್ಲ. ಅಥವಾ ಜೀವೇಶ್ವರಯೋ ಭೇದ ಏವೇತಿ ಸಿದ್ಧಂ. ಅದ್ರ ಜೀವ ಮತ್ತು ಈಶ್ವರರಿಗೇನಿದೆ? ಭೇದನೇ ಇದೆ. ಇಷ್ಟೆಲ್ಲ ಯಾತಕ್ಕೆ ಬಂತ? ಇದೆಲ್ಲ ಎಲ್ಲ ಹೋಗ್ಬಿಡುತ್ತದು. ಅವಿನಾಶಿ ತದ್ವಿದ್ಯೆ ಏನ ಸರ್ವವಿಧಂ ತತ ಅಂತ ಹೇಳ್ಬೇಕಾದ್ರೆ ಜೀವ ಬೇರೆ ಈಶ್ವರ ಬೇರೆ ಅಂತ ಎರಡು ಅರ್ಥ ಮಾಡಿದ್ದು. ಉಳಿದವ್ರು ಮಾಡಲಿಲ್ಲ ಅರ್ಥನ, ಒಂದೇ ಅರ್ಥ ಮಾಡಿದ್ದು. ಆಚಾರ್ಯ ಜೀವನ ಪರ ಅರ್ಥ ಇದು, ಈಶ್ವರ ಈ ಅರ್ಥ ಹೇಳಿದ್ರು. ಇಬ್ರು ಒಂದೇ ಅಂತ ಹೇಳೋದಕ್ಕೆ ಹೋಗಬೇಡ. ಯಾತಕ್ಕೆ? ಇಷ್ಟೆಲ್ಲ ಸಮಸ್ಯೆ ಎಲ್ಲ ಉತ್ತರ ಕೊಟ್ಟು ಎಲ್ಲೂ ಕೂಡ ಈ ಜೀವೇಶ್ವರ ಭೇದ ಬಂದಿಲ್ಲ. ಆದ್ದರಿಂದ ಆ ಎಲ್ಲ ಶ್ಲೋಕ ಸುಮಾರು 15 ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಎರಡರ್ಥ ಮಾಡಬೇಕು. ಜೀವಪರ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಜೀವಪರನೂ ಅರ್ಥ ಮಾಡಬೇಕು, ದೇವರ ಪರನೂ ಅರ್ಥ ಮಾಡಬೇಕು. ಎರಡನ್ನು ಸೇರಿಸಿ ಹೇಳ್ತಾ ಹೋಗ್ತಾನೆ ಪರಮಾತ್ಮ. ಅದನ್ನು ಯಾರೂ ಗಮನಿಸಲಿಲ್ಲ. ಇವತ್ತು ಒಬ್ಬರು ಕೂಡ ಬರೋದಿಲ್ಲ. ಮೆಕ್ಯಾನಿಕಲ್ ಆಗಿ ಒಂದು ಅರ್ಥ ಬರೆದ್ಬಿಟ್ಟು ಅದು ಸೂಟ್ ಆಗೋದೇ ಇಲ್ಲ. ಎರಡರ್ಥ ಬರೆದು ಮಾತ್ರ ಸೂಟ್ ಆಗಿ ಮುಂದೆ ಬರುತ್ತೆ, ನೋಡ್ತೇವೆ. ಅದನ್ನೇ ನೋಡೋದು ಈಗ. ಎಲ್ಲ ಕವರ್. ಛಾಂದೋಗ್ಯ ಬೃಹದಾರಣ್ಯ ಎಂಟೈರ್ ಏನೇನು ಆಗಮ ಕೊಡ್ತಾರ ಅವಿಷ್ಟನ್ನು ಕವರ್ ಮಾಡಿದ್ರು. ಎಲ್ಲೆಲ್ಲಿ ನೀವು ಅಭೇದ ವಾಕ್ಯಗಳು ಅಂತ ಹೇಳ್ತೀರೋ ಅದಕ್ಕೆಲ್ಲ ಉತ್ತರ ಕೊಟ್ಟಾಗಾಯ್ತು. ಏನಂ ವೇತ್ತಿ ಹಂತಾರಂ, ಅಲ್ಲಿಗೆ ವಾಕ್ಯ ಮುಗಿತು. ನಾಳೆ ದಿವಸ ಭಾಷ್ಯ ಮತ್ತೆ ತಾತ್ಪರ್ಯ. ಮುಂದೆ ಕೆಲವು ಹಾಗೆ ಬರುತ್ತೆ. ಎಲ್ಲೆಲ್ಲಿ ಅಂತ ಪ್ರಸಂಗ ಬರುತ್ತೋ ಲಾಂಗ್ ಡಿಸ್ಕಷನ್ ಮಾಡ್ತಾರೆ. ಗೀತಾವೃತ್ತಿಯಲ್ಲಿ ಏನ್ ಮಾಡ್ತಾರೆ? ಅದು ಬರೆಯೋದಿಲ್ಲ. ಯಾಕಂದ್ರೆ ನೀವು ಬೇಕಾಗಿ ಗೀತಾ ಅರ್ಥ ಬಿಡುತ್ತಲ್ಲ. ಆಚಾರ್ಯ ಬೇಕಾಯ್ತು ಭಾಷ್ಯಕಾರರಾಗಿ ಈ ಗ್ರಂಥ ಒಂದೇ ಓದೋರಿಗೂ ಅರ್ಥ ಆಗ್ಬೇಕು. ನೆನಪಿರಲಿ, ಆಚಾರ್ಯ ಫಸ್ಟ್ ವರ್ಕ್ ಇದು. ಗೊತ್ತಾಯ್ತಾ? ಕೊಟ್ಟು ಹೋಗ್ತಾ ಹೇಳಿಬಿಟ್ಟು
ಇಷ್ಟೆಲ್ಲ ಬರೆದ್ಬಿಟ್ಟು ಹೋಗ್ತಾರೆ, ಗೀತಾ ಭಾಷೆ ಬರೆದ್ಬಿಟ್ಟು ಓದ್ಕೋತೀರಿ ಬರ್ತೀರಿ ಅಂತ. ಗೊತ್ತಾಯ್ತಾ? ಅದು ಆ ವಯಸ್ಸಿನಲ್ಲಿ ಬರೆದಿದ್ದು ಹಿಂದೆಲ್ಲ ಇದನ್ನು ತೆಗೆದುಹಾಕಿ. 15 ವರ್ಷ ಅಷ್ಟೇ ಆಚಾರ್ಯ, ಭಾರಿ ಚಿಕ್ಕ ವಯಸ್ಸು.